जगज जन निवासो देवकी जन्मवादो यदुवर परिषत् स्वेदो वेद अश्यन् अधर्मं स्थिरचरर्षिनग्नाः सुस्मिता श्रीमुखेन ऋजपरवहृताना वर्धयन् कामदेवं तमद्भुतं बालकमम्बुजेक्षणं चतुर्भुजं शङ्खगदाद्युदायुधं श्रीवत्सलक्ष्मं गदशोभिकौस्तुभं पीताम्बरं सान्द्रपयोधसोभवं यं प्रवचन्तं अनुपेदमपेदभृत्यं द्वैपायनो विरहकातर आहुजाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि यस्वानुभावम् अखिलश्रुतिसारमेकम् अध्यात्मदीपम् अतिथिकीशदान्तमोन्दं संसारिणां करुणयाः पुराणगुह्यं तं व्यासोऽनम् उपयामि गुरुमुनीनां मूकं करोति वाचालं भङ्गुं लङ्घयते गिरिं यत्कृपातमहं वन्दे श्रीगुरुदीनकारणं परमानन्दमाधवं ಶ್ರೀಕೃಷ್ಣಚೈತನ್ಯಮೇಶ್ವರಂ. ತುಂಬ ಅದ್ಭುತವಾದಂಥ ಶ್ಲೋಕ ಅದು. ಭಾಗವತದ 1ನೇ ಸ್ಕಂದದ 18ನೇ ಅಧ್ಯಾಯದ ಶ್ಲೋಕ 16. ಇಂದಿನ ಜಗತ್ತನ್ನು ನೋಡ್ತಾ ಇದ್ದರೆ ಎಲ್ಲೆಡೆ ಯುದ್ಧದ ಪರಿಸ್ಥಿತಿ. ಯಾವ ಯುದ್ಧ ಆಗ್ತಾ ಇದೆ ಹೇಳಿ? ರಷ್ಯಾ ಯುಕ್ರೇನ್ ಯುದ್ಧ ಆಗ್ತಾ ಇದೆ, ಇಸ್ರೇಲ್ ಪ್ಯಾಲೆಸ್ಟೀನ್ ಯುದ್ಧ ಆಗ್ತಾ ಇದೆ, ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಯುದ್ಧ ಆಗ್ತಾ ಇದೆ, ಅಮೇರಿಕಾ ಇಸ್ರೇಲ್ ಸೇರಿಕೊಂಡು ಇರಾನ್ ಮೇಲೆ ಯುದ್ಧ ಮಾಡ್ತಾ ಇದೆ, ಇನ್ನೇನು ಯುದ್ಧ ಆಗ್ತಾ ಇದೆ? ಮನೆಯಲ್ಲಿ ಯುದ್ಧ ಆಗ್ತಿದೆ, ಪ್ರತಿ ಮನೆಯಲ್ಲೂ ಯುದ್ಧ. ನೋಡಿ, ಒಂದು ಪ್ರಶ್ನೆ ನಿಮಗೆಲ್ಲರೂ, ಯುದ್ಧ ಆಗಬೇಕಾದಾಗ ಏನು ಮುಖ್ಯವಾಗಿ ಅಂತಂದರೆ ಒಂದು ಬಾಂಬ್ ತಂದು ಇನ್ನೊಂದು ದೇಶಕ್ಕೆ ಹೋಗಿ ಹೊಡೆಯೋದು. ಎಷ್ಟು ನಿಖರವಾಗಿ ಬಾಂಬ್ ಹೊಡೆಯುತ್ತೆ ಅನ್ನೋದ್ರ ಮೇಲೆ ಸಕ್ಸಸ್ ರೇಟ್. ಹೇಗೆ ಆ ಬಾಂಬು ನಿಖರವಾಗಿ ಪ್ರಿಸಿಷನ್ ಇಂದ ಹೋಗಿ ಅಲ್ಲಿ ಹೊಡೆಯುತ್ತೆ. ಕೆಲವು ದೇಶಗಳ ಹಿಂದೆ ಪಾಕಿಸ್ತಾನವು ಅಫ್ಘಾನಿಸ್ತಾನ ಒಂದು ಹಾಸ್ಪಿಟಲ್ ಮೇಲೆ ಬಾಂಬ್ ಹಾರಿಸಿದ್ರು, ಸಾವಿರಾರು ಜನ ಮಂದಿ ಪ್ರಾಣ ಬಿಟ್ಟರು. ಹೇಗೆ ಆ ಬಾಂಬು ಅಲ್ಲಿ ಹೋಗಿ ಸೇರಿತು? ಬಾಂಬ್ಗೆ ಕೈ ಕಾಲಿದೆಯಾ, ಬಾಂಬ್ಗೆ ಕಣ್ಣು ಮೂಗಿದೆಯಾ, ಕಿವಿ ಇದೆಯಾ, ಯಾವ ಪರಿಸ್ಥಿತಿಯಲ್ಲಿ ನಿಖರವಾಗಿ ಬಿಟ್ಟ ತಕ್ಷಣ ಪುಸ್ತಕ ಹೋಗಿ ಅರ್ಥ ಮಾಡ್ತಲ್ಲ, ಹೇಗೆ ಹೋಗುತ್ತೆ ನೋಡಿ. ರಷ್ಯಾದವರು ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಮಾಡಿದ್ದಾರೆ. 15,000 ಕಿಲೋಮೀಟರ್ ದೂರ ಹೋಗುತ್ತಂತೆ, ಹಾರಿ ಹೋಗುತ್ತೆ, ಸಂಚಾರ ಮಾಡುತ್ತೆ 18,000 ಕಿಲೋಮೀಟರ್. ಚೈನಾದವರು ಮಾಡಿದ್ದಾರೆ, 15,000 ಕಿಲೋಮೀಟರ್ ಸಂಚಾರ ಮಾಡಿ ಹೋಗಿ ಅಲ್ಲಿ ಅಪ್ಪಳಿಸಿದ್ದಾರೆ. ಭಾರತದವರು ಮಾಡಿದ್ದಾರೆ, ಯಾವುದು ಅಗ್ನಿ ಬ್ಯಾಲಿಸ್ಟಿಕ್ ಮಿಸೈಲ್, ಅದು 7,000-8,000 ಕಿಲೋಮೀಟರ್ ಹೋಗಿ ಹೊಡೆಯುತ್ತೆ. ಇಡೀ ಒಂದು ಭೂಗೋಳವನ್ನು ನಾವು ತಗೊಂಡ್ರೆ ಒಂದು ಪರಿಮಿತಿ, ಒಂದು ಸರ್ಕಂಫರೆನ್ಸ್, ಒಂದು ಸುತ್ತಳತೆ ಅಂತ ಹೇಳ್ತೀವಿ ನೋಡಿ, ಅದು ತಗೊಂಡ್ರೆ ಎಷ್ಟಪ್ಪ ಅಂತಂದರೆ 14,000 ಕಿಲೋಮೀಟರ್. ಅಂದರೆ ಅರ್ಧದ ಭಾಗದ ಪ್ರಪಂಚಕ್ಕೆ ನಾವು ಈ ಬಾಂಬುಗಳನ್ನು ಸಂಚಾರ ಮಾಡಿಸ್ಬೋದು. ಇಲ್ಲಿ ಕೂತ್ಕೊಂಡೆ ಅಮೇರಿಕ ಹೊಡಿಬೋದು, ಇಲ್ಲಿ ಕೂತ್ಕೊಂಡೆ ರಷ್ಯಾ ಹೊಡಿಬೋದು. ಹಾಗಾಗಿ ಹೇಗೆ ನಾವು ನಮ್ಮ ತಂತ್ರಜ್ಞಾನದಲ್ಲಿ ಎಷ್ಟು ಉನ್ನತಿಯನ್ನು ಪಡೆದಿದೆ, ಶ್ರೇಷ್ಠತೆಯನ್ನು ಪಡಿತಾ ಇದ್ದೇವೆ, ಹಂತದಲ್ಲಿ ವರ್ಷ ಜಾಸ್ತಿನೇ ಆಗ್ತಾ ಇದೆ. ಹೇಗೆ ಈ ಬಾಂಬ್ನ ವ್ಯವಸ್ಥೆ ನಾವು ಹೇಳ್ತಾ ಇದ್ನಲ್ಲ, ಹೇಗೆ ಅಂದರೆ ಯಾರು ಹೇಳಿದ್ರು? GPS ಅಂತ ಹೇಳಿದ್ರು, ಗ್ಲೋಬಲ್ ಪೊಸಿಷನ್ ಸಿಸ್ಟಮ್. ಒಂದು ನಕ್ಷೆ ಇರುತ್ತೆ, ಆ ನಕ್ಷೆಯ ಪ್ರಕಾರವಾಗಿ ಪ್ರತಿಯೊಂದು ದೇಶವೂ ತನ್ನದೇ ಆದಂಥ ಒಂದು ಸ್ಯಾಟಲೈಟ್ನ ಕಳಿಸ್ತದೆ. ಸೊ ಹಾಗಾಗಿ ಇಡೀ ಭೂಗೋಳದಲ್ಲಿರ್ತಕ್ಕಂಥ ಜಾಗನ ಅದನ್ನು ಸ್ಪಾಟ್ ಮಾಡಿರುತ್ತೆ. ನಿಖರವಾಗಿ ಈ ಜಾಗ ಹೊಡಿಬೇಕು ಅಂತ ಇರುತ್ತೆ, ಅದು ಕೋಆರ್ಡಿನೇಟ್ ಮಾಡಿಕೊಂಡು ಅಲ್ಲಿ ಹೋಗಿ ಹೊಡಿತದೆ.
ಯಾವತ್ತೂ ಕೂಡ ಅದು ಅವರ ಯಶಸ್ಸು ಯಾವಾಗ ಅಂತಂದರೆ ಆ ದಿಕ್ಕಿಗೆ ಯಾವ ದಿಕ್ಕಿನಲ್ಲಿ ಬಿಡ್ತು, ಯಾವ ಒಂದು ಗುರಿ ತಲುಪ್ತಲ್ಲ ಅದರಲ್ಲಿ ಯಶಸ್ಸು ಪಡ್ಕೊಳ್ತಾರೆ. ಹಾಗಾಗಿ ಹಲವಾರು ದೇಶಗಳು ಕೂಡ ಈ ಮಿಸೈಲ್ ಇದು ದೇಶದಲ್ಲಿ ತುಂಬ ಚೆನ್ನಾಗಿದೆ ಅಂತ ಬೇರೆ ದೇಶಗಳು ಚಿಕ್ಕ ಪುಟ್ಟ ರಾಷ್ಟ್ರಗಳ ದೇಶಗಳು ಕೂಡ ಖರೀದಿ ಮಾಡ್ತವೆ. ಇವಾಗ ನಮ್ಮ ದೇಶದ ಬ್ರಹ್ಮೋಸ್ ಅನುಭವವನ್ನು ಬೇರೆ ದೇಶಗಳೆಲ್ಲ ಖರೀದಿ ಮಾಡ್ತಾ ಇದೆ. ಇದರಿಂದ ಆರ್ಥಿಕವಾಗಿ ಕೂಡ ಒಂದು ದೇಶ ಉದ್ಧಾರ ಆಗ್ಬೋದು. ಸೊ ಹಾಗಾಗಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒಂದು ನಕ್ಷೆ ಇರೋದು. ಹಾಗಾಗಿ ಇದನ್ನು ನಮ್ಮ ಜೀವನಕ್ಕೆ ಹೋಲಿಸ್ಕೊಂಡು ನೋಡಿದ್ರೆ ನಮ್ಮ ಜೀವನದಲ್ಲಿ ಕೊಟ್ಟು ಹಲವಾರು ತಿರುವುಗಳು ಬರ್ತಾ ಇರ್ತವೆ. ನಮ್ಮ ಅಡ್ಡದಾರಿಯಲ್ಲಿ ಯಾವುದೋ ಒಂದು ಅಡ್ಡದಾರಿ ನಿಂತ್ಕೊಂಡು ಯಾವ ದಾರಿ ತೊಗೊಂಡ್ರೆ ನಮ್ಮ ಕನಸೆಲ್ಲ ನನಸಾಗುತ್ತೆ ಅಂತ ನಾವು ನೋಡ್ತಾ ಇರ್ತೇವೆ. ಆದರೆ ಬೇರೆ ಯಾವುದೋ ದಾರಿ ತೊಗೊಂಡಿರ್ತೇವೆ. ಒಂದು ದಿಕ್ಸೂಚಿ ಇಲ್ಲ, ಒಂದು ಕಂಪಾಸ್ ಅಂತ ಹೇಳ್ತೇವೆ. ಒಂದು ಕಂಪಾಸ್ ನಮ್ಮ ಹತ್ರ ಇಲ್ಲ. ಆದರೆ ಜೀವನದ ಒಂದು ನಕ್ಷೆ ಇದ್ದಿದ್ರೆ ಎಷ್ಟು ಸುಂದರ. ಯಾಕೆಂದರೆ ಎಷ್ಟೋ ಸರಿ ನಾವು ಜೀವನದಲ್ಲಿ ಯಾವುದೊಂದು ಊಹಾಪೋಹಗಳಿಂದ ಆಯ್ಕೆ ಮಾಡ್ಕೊಳ್ತಾ ಇರ್ತೇವೆ. ಕೆಲವೊಮ್ಮೆ ತುಂಬ ಚೆನ್ನಾಗಿರುತ್ತೆ, ಜೀವನ ಸುಂದರವಾಗಿರುತ್ತೆ, ಆನಂದವಾಗಿರುತ್ತೆ. ಕೆಲವೊಮ್ಮೆ ಹತಾಶರಾಗ್ತೇವೆ, ಬೇಜಾರಾಗುತ್ತೆ, ನೋವನ್ನು ಒಳಗಾಗ್ತೇವೆ. ಆದರೆ ನಮಗೆ ಒಂದು ಕಾಂಪಾಸ್ ಅಂತ ಇದ್ದಾಗ, ಒಂದು ನಕ್ಷೆ, ಒಂದು ನೀಲಿ ನಕ್ಷೆ ಇದ್ದಾಗ, ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಗೊತ್ತಾಯಿದಾಗ ಎಷ್ಟು ಸುಂದರವಾಗಿದೆ ನಮ್ಮ ಜೀವನ. ಯೋಚನೆ ಮಾಡಬೇಕಾಗಿತ್ತು. ನಮಗೂ ಒಂದು ಜೀವನದಲ್ಲಿ ಕೂಡ GPS ಇದ್ದರೆ ಎಷ್ಟು ಸುಂದರ. ನಾವು ಯಾವಾಗ ಯೋಚನೆ ಮಾಡಿದ್ದೀವ? ಈಗೆಲ್ಲ ಮೊಬೈಲ್ ಬಂದಿದೆ. ಮೊಬೈಲಲ್ಲಿ ಒಂದು ತಂತ್ರಜ್ಞಾನ, ಏನಪ್ಪ ತಂತ್ರಜ್ಞಾನ ಅಂದರೆ ಒಂದು GPS. ಯಾಕೆ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ GPS ಹಾಸು ಹೋಗಿದೆ. ಇದು ಪಾರ್ಟ್ ಆಫ್ ಲೈಫ್. GPS ಏನಾರ ಒಂದು ಕ್ಯಾಬ್, ಓಲಾ, ಊಬರ್ ನೀವು ಅದನ್ನು ಬುಕ್ ಮಾಡಬೇಕು ಅಂದಾಗ ನೀವು ಅದನ್ನ ಆನ್ ಮಾಡ್ತೀರಾ, ಗಾಡಿ ಎಷ್ಟು ದೂರ ಇದೆ ಅಂತ ಗೊತ್ತಾಗುತ್ತೆ, ಎಷ್ಟು ದೂರ ಬರುತ್ತೆ ಅಂತ ಗೊತ್ತಾಗುತ್ತೆ, ಎಷ್ಟು ನಿಮಿಷ ಅಂತ ಗೊತ್ತಾಗುತ್ತೆ. ಅಥವಾ ನೀವು ಯಾವುದೋ ಒಂದು ಪಾರ್ಸಲ್ ಮಾಡ್ತೀರಾ, ಕೊರಿಯರ್ ಮಾಡ್ತೀರಾ, ಅದು ಟ್ರ್ಯಾಕ್ ಮಾಡಲಿಕ್ಕೆ ಅದಕ್ಕೊಂದು GPS ಅಂತ ಇರುತ್ತೆ. ಇನ್ನು ಹಲವಾರು ವಿಷಯದಲ್ಲಿ ಯಾವುದೋ ಒಂದು ಗೊತ್ತಾಗದಿರೋಂಥ ಜಾಗಕ್ಕೆ ಹೋದರೆ ಸ್ಥಳೀಯಾದ ಜಗದಂಥ ನಮ್ಮ ಭಾಷೆ ಗೊತ್ತಿಲ್ಲ ಅಂತಂದ್ರೂ ಕೂಡ ಒಂದು GPS ಆಗಿದ್ರೆ ಎಲ್ಲಿದ್ದೀನಿ ಗೊತ್ತಾಗುತ್ತೆ, ಎಲ್ಲಿ ಹೋಗಬೇಕು ಅಂತ ಗೊತ್ತಾಗುತ್ತೆ. ಇದು ಒಂದು ಬಹುಶಃ ಒಂದು 10 ವರ್ಷದಿಂದ ಅಲ್ಲ 15 ವರ್ಷದಿಂದ GPS ಇರುವಾಗ ಗೊತ್ತಿಲ್ಲ. ಇವಾಗ ಸರ್ವೇ ಸಾಮಾನ್ಯವಾಗ್ಬಿಟ್ಟಿದೆ, ವೆರಿ ಕಾಮನ್. ನಾವು ಯೋಚನೆ ಮಾಡ್ಬೋದು, ನಮ್ಮ ಗೂಗಲ್ ಪ್ಲೇ ಸ್ಟೋರ್ಲಿ ಕೂಡ ಜೀವನದ ಒಂದು GPS ಇದ್ರೆ ಎಷ್ಟು ಸುಂದರ. ಮನಸ್ಸನ್ನು ಹೇಗೆ ನಿಯಂತ್ರಣ ಮಾಡೋದು GPS, ಒಂದು ಆ್ಯಪ್ ಅಪ್ಲಿಕೇಶನ್. ಸಂಬಂಧಗಳನ್ನು ಹೇಗೆ ಸರಿಪಡಿಸೋದು ಒಂದು ಆ್ಯಪ್ ಅಪ್ಲಿಕೇಶನ್. ಒಂದು ಕೆಟ್ಟ ಚಟಗಳಿಂದ ಹೇಗೆ ನಾವು ವಿಮುಕ್ತಿಯನ್ನು ಪಡಲಿಕ್ಕೆ ಹೇಗೆ ಯಾವ ದಾರಿ ಹೋದರೆ ನಮಗೆ ಆಗುತ್ತೆ ಅನ್ನೋದು ಒಂದು ಆ್ಯಪ್ ಅಪ್ಲಿಕೇಶನ್. ಎಕ್ಸಾಮಲ್ಲಿ ಪಾಸ್ ಆಗೋದು ಹೇಗೆ ಅಂತ ಒಂದು ಈ ಥರ ಹಲವಾರು ನಮ್ಮ ಕೈಲಿ ಆ್ಯಪ್ ಬಂದ್ಬಿಟ್ರೆ ಎಷ್ಟು ಸುಂದರವಾಗಿರ್ತದೆ ನಮ್ಮ ಜೀವನ. ತಲೆ ಕೆಡಿಸ್ಕೊಳ್ಳಬೇಕಾಗಿಲ್ಲ. ಇಟ್ಸ್ ವೆಲ್ ಫಿಕ್ಸ್ಡ್ ಫ್ಯಾಕ್ಟ್ಸ್. ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ. ಆದರೆ ಮಾಡ್ಲಿಕ್ಕೆ ಸಾಧ್ಯನಾ? ತಂತ್ರಜ್ಞಾನ ಮಾಡ್ಲಿಕ್ಕೆ ಸಾಧ್ಯನಾ? ತಂತ್ರಜ್ಞಾನ ಒಂದು ಬಾಂಬಿನ ನಿಖರವಾಗಿ ಒಂದು 18,000 20,000 ಕಿಲೋಮೀಟರ್ ದೂರ ಹೋಗಿ ಹೊಡೆಯುವಂಥ ಒಂದು ಯೋಗ್ಯತೆ, ಒಂದು ಚಾಣಕ್ಷತೆ, ಒಂದು ಬುದ್ಧಿವಂತಿಕೆ ನಾವು ಬೆಳೆಸ್ಕೊಂಡಿದ್ದೇವೆ. ಆದರೆ ಜೀವನದಲ್ಲಿ ನಮ್ಮ ದಿಕ್ಸೂಚಿ ಯಾವ ಥರ ಇರಬೇಕು ಅಂತ ನಾವೇ ಯೋಚನೆ ಮಾಡಿಲ್ಲ, ಅಥವಾ ಅದ್ರ ಬಗ್ಗೆ ನಾವು ಕಾಳಜಿ ಕೊಟ್ಟಿಲ್ಲ. ನೋಡಿ, ಹಿಂದಿನ ಕಾಲದಲ್ಲಿ ನಾನು ಎಷ್ಟೊಂದು ಯೋಚನೆ ಮಾಡ್ತಾ ಇದ್ದೆ, ಋಷಿಮುನಿಗಳು 10,000 ವರ್ಷ, 20,000 ವರ್ಷ, 60,000 ವರ್ಷ ಜಪತಪಾನ ಮಾಡ್ತಾಯಿದ್ರು, ತಪಸ್ ಮಾಡ್ತಾರೆ. ಓ ಜಪ ಜಪ ಮಾಡ್ತಾರೆ. ಎಲ್ಲೋ ಕಾಡಿಗೆ ಹೋಗಿ ಅಲ್ಲಿ ಊಟ ಇಲ್ಲ, ಸರಿಗೆ, ಸೊಳ್ಳೆ ಕಾಟ, ಬಿಡಿ ಅದೇ 60,000 ವರ್ಷ ತಗೊಂಡು ಜಪ ಮಾಡ್ತಾಯಿದ್ರು. ನಾವು ಒಂದು ಸಲ ಏನೋ ಒಂದು ತಪ್ಪಾಯಿತು, 2 ಸಲ ತಪ್ಪಾಯಿತು ಅಂದರೆ ಎಲ್ಲರೂ ವಿಫಲವಾಗಿದ್ದೀವಿ, ಎಲ್ಲರೂ ಫೇಲ್ಯೂರು, ಏನೂ ಪ್ರಯೋಜನ ಇಲ್ಲ, ಎಲ್ಲ ಜನ ಯಾವ ಥರ ನೋಡ್ತಾ ಇದ್ದಾರೆ ಅಂತ ಹೇಳಿ ಸೂಸೈಡ್ ಮಾಡ್ಕೊಳ್ತೀವಿ. ಕಾನ್ಫಿಡೆಂಟ್ ಗ್ರೂಪ್ ಯಾರು ಸೂಸೈಡ್ ಮಾಡ್ಕೊಂಡು, ದುಡ್ಡಿತ್ತು, ಎಲ್ಲ ಇತ್ತು, ಸೂಸೈಡ್ ಮಾಡ್ಕೊಂಡು. ಲೆಕ್ಕ ಹಾಕ್ಬಿಡಿ, ಹಿಂದಿನ ಕಾಲದಲ್ಲಿ ಸೂಸೈಡ್ ಅನ್ನೋ ವಿಷಯನೇ ಇರಲಿಲ್ಲ. 60,000 ತಪಸ್ ಮಾಡಿದ್ರು ಕೂಡ ಅವರಲ್ಲಿ ಒಂದು ನಿಷ್ಠೆ, ಒಂದು ದೃಢತೆ, ಒಂದು ನಿಶ್ಚಿತತೆ ಅದೆಲ್ಲ ಇರ್ತಿತ್ತು. ಅವರಲ್ಲಿ ಮನಸ್ಸಿನ ಸ್ಥಿರತೆ.
ಅಥವಾ ಇಂದಿನ ಕಾಲದಲ್ಲಿ ಏನೋ ಡೈವರ್ಸ್ ಅಂತ ಏನಾದ್ರು ಕೇಳಿದ್ವಿ ನಾವು, ಎಷ್ಟೇ ಏನೇ ಮಾಡೋದು ಜೊತೆಗೆ ಬದುಕು ಇದ್ರು, ಅಥವಾ ಅವಿಭಾಜ್ಯ ಕುಟುಂಬ ಅಂತ ಇರ್ತಾ ಇತ್ತು. ಬೇರೆ ಬೇರೆ ಅಕ್ಕ ಅಣ್ಣ ತಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವರವರ ಬೇರೆ ರೀತಿ ನೀತಿಗಳಿದ್ರು ಕೂಡ, ಯಾವುದೇ ಬೇರೆಯಾದಂಥ ಅವರ ಆಲೋಚನೆ ಇದ್ರೂ ಕೂಡ ಜೊತೆಗೆ ಬದುಕು ಇದ್ರು. ಅಥವಾ ನಾವು ಇನ್ನೂ ನೋಡ್ಬೋದು ಅಂದರೆ ಪಂಚಾಯತಿ ಅಂತ ಇರ್ತಾಯಿತ್ತು. ಇವರು ಹೆಸರು ಪಂಚಾಯತಿ ಅಂತ ಇಟ್ಟಿರ್ತದೆ. ಹಳ್ಳಿ ಕಟ್ಟೆ ಇದ್ದಿತ್ತು, ಹಳ್ಳಿ ಕಟ್ಟೆಯಲ್ಲಿ ಪಂಚಾಯತ್ ಮಾಡ್ತಾ ಇದ್ರು. ಒಂದು ಜನ ಕೂತ್ಕೊಂಡು ಮುಖಂಡರು ನ್ಯಾಯ ಕೊಡ್ತಾ ಇದ್ರು. ಅದಕ್ಕೆ ಯಾವುದು ಪೇಪರ್ ವರ್ಕ್ ಇರ್ತಿರ್ಲಿಲ್ಲ, ಯಾವುದು ಸ್ಟ್ಯಾಂಪ್ ಡ್ಯೂಟಿ ಪೇಪರ್ ವರ್ಕ್ ಯಾವುದೂ ಇರ್ತಿರ್ಲಿಲ್ಲ. ನೀವು ಹೇಳಿದ್ರೆ ಸ್ವಾಮಿ ನಿಮ್ಮ ಮಾತಿನ ಒಪ್ಕೊಳ್ತೀವಿ ಅಂತ ಸತ್ಯತೆ ಇತ್ತು. ಹಾಗೆ ಈಗಿನ ಕಾಲದಲ್ಲಿ ನೋಡಿದ್ರೆ ನಮಗೆ ಯಾವುದೂ ಕಾಣಿಸ್ಕೊಳ್ತಾ ಇಲ್ವಲ್ಲ. ಎಷ್ಟು ತಂತ್ರಜ್ಞಾನ ಉದ್ಧಾರ ಆಗಿದೆ, ಎಷ್ಟು ಶ್ರೇಷ್ಠತೆಯನ್ನು ಪಡ್ಕೊಂಡಿದ್ದೀವಿ ನಮ್ಮ ಸಿವಿಲೈಸೇಷನಲ್ಲಿ. ಮಾನವನ ಒಂದು ಪ್ರಗತಿಯಲ್ಲಿ ಎಷ್ಟೋ ಮುಂದುವರೆದಿದ್ದೀವಿ ನಾವು. ಆದರೆ ಈ ಥರದಲ್ಲಿ ನೋಡಿದಾಗ ಏನಕ್ಕೆ ಬಹುತೇಕವಾಗಿ ನಾವು ಯಾರು ನಮ್ಮ ಇತಿಹಾಸದಲ್ಲಿ ಕೊಡ್ತಕ್ಕಂಥ ಭಾಗವತ, ಭಗವದ್ಗೀತೆ, ಪುರಾಣ ಅದ್ರ ಬಗ್ಗೆ ನಾವು ಯಾರೂ ಆಲೋಚನೆ ಕೊಡ್ತಾ ಇಲ್ಲ, ಯೋಚನೆ ಮಾಡ್ತಾ ಇಲ್ಲ, ಅದನ್ನು ನಾವು ಅವಲಂಬಿಸ್ಕೊಂಡಿಲ್ಲ. ಹಾಗಾಗಿ ಈ ಭಾಗವತ ಅನ್ನತಕ್ಕಂಥದ್ದು ಒಂದು ದಿಕ್ಸೂಚಿ ನಮಗೆ. ಯಾವ ದಿಕ್ಕಿನಲ್ಲಿ ಹೋಗಬೇಕು, ಏನಕ್ಕೆ ಏನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮಲ್ಲಿ ಯಾರೋ ಪ್ರಶ್ನೆ ಕೇಳ್ತೀನಿ ನಿಮಗೆಲ್ಲ, ಯಶಸ್ಸು ಮುಖ್ಯನೋ ಅಥವಾ ತೃಪ್ತಿ ಮುಖ್ಯನೋ ಅಂತ. ಯಶಸ್ಸು ಯಾರ ಮುಖ್ಯ? ಕೈ ಯಶಸ್ಸು ಮುಖ್ಯ ಅಂತ ಅವ್ರು ಹೇಳ್ತಾರೆ. ಸೊ ತೃಪ್ತಿ ಯಾರು ಮುಖ್ಯ? ಹೇಳಿ. ಎಲ್ಲರಿಗೂ ತೃಪ್ತಿ ಬೇಕಾನೆ. ಆದರೆ ಮುಖ್ಯವಾಗಿ ಹೇಳಬೇಕಂದ್ರೆ ಎರಡನ್ನ ಸಮತೋಲನ ಮಾಡಬೇಕು. ಯಶಸ್ಸು ಬೇಕು, ತೃಪ್ತಿನೂ ಬೇಕು. ಯಶಸ್ಸು ಬೇಡ ಅಂದ್ರಲ್ವಾ, ಮನೆ ಬಳ್ಳಿ ನಾಳೆ ಮನೆ ಕಟ್ಟದೆ ಆಗ್ತಾ ಇಲ್ಲ, ಅದು ವೈಫಲ್ಯ ಆಗ್ತಾ ಇಲ್ಲ. ಯಶಸ್ಸಲ್ಲಿ ಕಾರ್ ತರಬೇಕು ಅಂತದೆ, ದುಡ್ಡು ಶೇಖರಣೆ ಆಗ್ತಾ ಇಲ್ಲ, ದುಡ್ಡು ಸಿಗ್ತಾರೆ. ಎಲ್ಲಿ ಯಶಸ್ಸಲ್ಲಿ? ಯಾರು ಪಾಪ ಅವರು ವಾಸ್ ವೆರಿ ಗುಡ್, ಕೈ ಎತ್ತಿದ್ರು. ಯಶಸ್ಸು ಬೇಕು ನಮಗೆ. ಯಶಸ್ಸು ಸಿಕ್ಕಿದ್ರೆ ಸುದ್ದಿ ಸಿಗೋದಂತಲ್ಲ. ಯಶಸ್ಸು ಸಿಕ್ಕಿರೋರು ದುಡ್ಡಿರೋರು ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಸ್ವಾಮಿ. ತೃಪ್ತಿ ಮುಖ್ಯ ಅನ್ಕೊಂಡ್ರೆ ಮುಕ್ತಿನೂ ಬೇಕು, ಯಶಸ್ಸು ಬೇಕು. ಹಾಗಾಗಿ ಭಾಗವತದಲ್ಲಿ ಎರಡರ ಸಮತೋಲನ ಹೇಗೆ ಮಾಡಿಕೊಡ್ಬೇಕು ಅಂತ ತೋರಿಸ್ಬಿಡುತ್ತೆ. ಪರಿಶುದ್ಧ ಮಹಾರಾಜರಿಗೆ ಏನು ಕಡಿಮೆ ಆಗಿತ್ತು? ವಿಷಯ ಆದಂಥ ಬಗ್ಗೆ ಅದನ್ನು ಮಾತಾಡ್ತಾರೆ ಅಲ್ಲ. ಸುಖದೇವ್ ಗೋಸ್ವಾಮಿ ಅವರು ಪೂರ ಲಂಗವಾಗಿ ಬಟ್ಟೆ ಬರೆ ಇಲ್ಲದೆ ಏಕಾಂಗಿಯಾಗಿ ಎಲ್ಲರೂ ನಡೆದು ಹೋಗ್ತಾರೆ. ಆ ಚಿಕ್ಕ ಪುಟ್ಟ ರೋಡಲ್ಲಿ ಇರ್ತಕ್ಕಂಥ ಹುಡುಗರು ಇದು ಯಾರೋ ಹುಚ್ಚ ಬಂದ ಅಂತ ಹೇಳಿ ಅಟ್ಟಿಸ್ಕೊಂಡು ಹೋಗ್ತಾ ಇದ್ರು, ಕೈ ಹೊಡಿತಾ ಇದ್ರು. ಆವಾಗ ಸುಖದೇವ ಗೋಸ್ವಾಮಿ ಅವರು ಆ ಪರಿಶುದ್ಧ ಮಹಾರಾಜ ಜೊತೆ ಜಾಗ ಬಂದಾಗ ಎಲ್ಲ ಋಷಿಗಳು, ದೊಡ್ಡ ಯೋಗಿಗಳು, ವಿದ್ವತ್ತು, ಪಂಡಿತರು ಎಲ್ಲ ನಿಂತ್ಕೊಂಡು ನಮಸ್ಕಾರ ಆಗ್ತಾರೆ. ಅವ್ರಿಗೆಲ್ಲರೂ ಭಯಬಿಡುತ್ತೆ, ಎಲ್ಲ ಹೊಡೋಗ್ತಾರೆ. ಅಲ್ಲಿ ಪ್ರಭುಪಾದರು ಎಷ್ಟು ಉದಾಹರಣೆ ಕೊಡ್ತಾರೆ ಅಂತಂದರೆ, ನಮ್ಮ ಜೀವನದಲ್ಲಿ ಒಂದು ಆತುರತೆ, ಒಂದು ಭಕ್ತಿ, ಒಂದು ನಿಷ್ಠೆ, ಒಂದು ಶ್ರದ್ಧೆ, ಆಸಕ್ತಿ ಇತ್ತು ಅಂದರೆ ದೇವರೇ ಸಾಕ್ಷಾತ್ ಬರ್ತಾನೆ, ಇನ್ನೊಬ್ಬ ಪ್ರತಿ ದಿನ ಕಳಿಸ್ತಾನೆ. ಪರಿಶುದ್ಧ ಮಹಾರಾಜನಲ್ಲಿ ಒಂದು ಆಸಕ್ತಿ, ಭಕ್ತಿ, ಒಂದು ಶ್ರದ್ಧೆ, ಒಂದು ನಿಷ್ಠೆ, ಒಂದು ಆಸಕ್ತಿಯಿಂದ ಸುಖದೇವ ಗೋಸ್ವಾಮಿ ಬಂದರು ಅಂತ. ಆದರೆ ನಮ್ಮ ಇಂಥ ಒಂದು ಪರಿಸ್ಥಿತಿ ನೋಡಿ, ನಾವು ಎಷ್ಟು ಸೌಭಾಗ್ಯಗಳು ಅಂತಂದರೆ, ನಮಗೆ ಯಾವ ಆಸಕ್ತಿ ಇಲ್ಲ, ಯಾವ ಇಷ್ಟ ಇಲ್ಲ, ಯಾವ ಭಕ್ತಿ ಇಲ್ಲ, ಶ್ರದ್ಧೆ ಇಲ್ಲ, ನಿಷ್ಠೆ ಇಲ್ಲ. ಆದರೂ ಕೂಡ ಬಹುಪಾದರು ಎಷ್ಟು ಕರುಣಾಮಯ ಅಂತಂದರೆ ನಮಗೆಲ್ಲರಿಗೂ ಇಲ್ಲಿ ಕೂಡಿಸಿದ್ದಾರೆ. ಬಹುಪಾದ ಸತ್ಯ ಅಲ್ವಾ? ಯಾವಾಗ ಆಸಕ್ತಿ ಇತ್ತು, ಶ್ರದ್ಧೆ ಇತ್ತು, ಭಕ್ತಿ ಇತ್ತು ಅಂದರೆ ತಂತಾನಾಗೆ ಭಗವಂತ ಎಲ್ಲ ಹೃದಯದಲ್ಲಿ ನಡೆಸಿರ್ತಕ್ಕಂಥ ಪರಮಾತ್ಮ ಇವ್ರು ರೆಸ್ಪಾಂಡ್, ಪ್ರತಿಸ್ಪಂದಿಸ್ತಾನೆ. ಆದರೆ ನಮ್ಗೆ ಯಾವ ಆಸಕ್ತಿ ಇರಲಿಲ್ಲ, ಯಾವ ಶ್ರದ್ಧೆ ಇರಲಿಲ್ಲ, ಪ್ರಭುಪಾದ ಇರಲಿಲ್ಲ ಅಂತಂದರೆ ಭಾಗವತ ನಮಗೆ ಸಿಗ್ತಾನೆ ಇರಲಿಲ್ಲ. ನಾವೆಲ್ಲರೂ ಬೇರೆ ಭಾನುವಾರ ಪತ್ರಿ ಮಾಡ್ತಾ ಇದ್ವಿ. ಅವನ್ನೆಲ್ಲ ಕೂಡ್ಕೊಂಡು ಕರ್ಕೊಂಬಂದು ಇಲ್ಲಿ ಕೂಡಿಸ್ಕೊಂಡು ಭಾಗವತದ ಶ್ರವಣವನ್ನು ಕೇಳಿ ನಮಗೆ ಒಂದು ಅವಕಾಶ ಮಾಡಿಕೊಡ್ತಕ್ಕಂಥವ್ರು ಅಂದರೆ ಆ ಪ್ರಭುಪಾದ ಒಂದು ಋಣೆ ಅಂತ ಹೇಳ್ಬೋದು. ಹಾಗಾಗಿ ಪರಿಶುದ್ಧ ಮಹಾರಾಜರಲ್ಲಿ ಮುಖ್ಯವಾಗಿ ಇದನ್ನು ನಾವು ಕಂಡುಕೊಳ್ಬೇಕು. ಇದೊಂದು ಸುಂದರವಾದಂಥ ಕಥೆ ಉಂಟು. ಗೋಕರ್ಣನ ಬಗ್ಗೆ ಎಲ್ಲ ಕಥೆ ಕೇಳಿದ್ರ? ಎಷ್ಟು ಜನ ಕೇಳಿದ್ರ ಗೋಕರ್ಣ ಕಥೆ?
ಭಾಗದಲ್ಲಿ ಹೇಳ್ತೀರಾ ಆಗ ಒಂದ್ಸಲಿ. ಸೊ ಆ ಗೋಕರ್ಣ ಕಥೆಯಲ್ಲಿ ಅದು ಚಿಕ್ಕದಾಗಿ ಸಾಕಷ್ಟು ನಾನು ಕೇಳಿಲ್ಲ, ಅದು ಹೇಳ್ತೀನಿ. ನಾನು ಮಥುರಾದಲ್ಲಿ ಬಹುಶಃ ಒಂದು 4 ವರ್ಷದ ಹಿಂದೆ ಮಥುರಾದಲ್ಲಿ ಪರಿಕ್ರಮ ಮಾಡಬೇಕಾದ್ರೆ ಒಂದು ದೇವಸ್ಥಾನಕ್ಕೆ ಹೋದೆ. ತುಂಬ ಒಂದು ವಿಚಿತ್ರವಾಗಿತ್ತು ದೇವರು. ದೊಡ್ಡದಾಗಿ ಅಲಂಕಾರ ಥರ ಮಾಡಿದರು. ಏನಪ್ಪ ಸ್ವಾಮಿ ಅಂತ ಕೇಳಿದ್ರೆ ಅವನು ಹೇಳಿದ್ರು ಇದು ಗೋಕರ್ಣ ಮಹಾದೇಶ್ವರ ಅಂತ ಹೇಳಿದ್ರು. ಗೋಕರ್ಣ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕ್ಷೇತ್ರ. ಇಲ್ಲೇ ಗೋಕರ್ಣ ಮಹಾದೇಶ್ವರ ಏನು ಸ್ವಾಮಿ ಅಂತ ಹೇಳಿದಾಗ ಅವರು ಕಥೆ ಹೇಳಲು ಶುರು ಮಾಡಿದ್ರು. ಇದು ಬರ್ತಕ್ಕಂಥದ್ದು ಸ್ಕಂದ ಪುರಾಣದಲ್ಲಿ ಇರ್ತಕ್ಕಂಥ ಕಥೆ, ತುಂಬ ಅದ್ಭುತ ಕಥೆ. ಆತ್ಮದೇವ ಅಂತ ದೊಡ್ಡ ಒಂದು ಧನಿಕ ಇರ್ತಾನೆ, ಒಬ್ಬ ಬ್ರಾಹ್ಮಣ. ಅವನಿಗೆ ಒಂದು ಹೆಂಡತಿ ದುಂದುಲಿ ಅಂತ. ಆ ಆತ್ಮದೇವನಿಗೆ 2 ಕೊರತೆ, ತುಂಬ ಬಿಡಿಸ್ತಾ ಇರ್ತದೆ. ಅವನಿಗೆ ವಯಸ್ಸು 55-60 ಆಗಿರುತ್ತೆ, ತುಂಬ ಬಿಡಿಸ್ತಾ ಇರ್ತದೆ. ಏನಪ್ಪ ಅಂದರೆ ಒಂದು ಸಂತಾನ ಇರಲಿಲ್ಲ ಅವನಿಗೆ. ಇನ್ನೊಂದು ಅವಳ ಹೆಂಡತಿ ದುಂದುಲಿ ತುಂಬ ಬಿಡಿಸ್ತಾ ಇದ್ಲು, ತುಂಬ ಅಹಂಕಾರಿ, ತುಂಬ ಬಿಡಿಸ್ತಾ ಇದ್ಲು, ತುಂಬ ಹಿಂಸೆ ಕೊಡ್ತಾ ಇದ್ಲು, ಯಾವ ಮಾತನ್ನು ಕೇಳ್ತಾ ಇರಲಿಲ್ಲ. ಆ ಥರ ಸ್ವಭಾವ. ಸರಿಗೆ ಆತ್ಮದೇವನಿಗೆ ತುಂಬ ಬೇಜಾರಾಗಿ ಏನಪ್ಪ ಜೀವನದಲ್ಲಿ ಇಷ್ಟು ಆಸಕ್ತಿ ಏನು ಪ್ರಯೋಜನ ಇಲ್ಲ, ಜನ ಯಾರು ನನಗೆ ಪ್ರೋಗ್ರಾಮ್ ಕೊಡ್ತಾ ಇಲ್ಲ, ಬಂಜೆ ಅಂತ ಹೇಳ್ತಾ ಇದ್ದಾರೆ, ಯಾವ ಏನು ಪ್ರಯೋಜನ, ಹೆಸರಿಲ್ಲ ಏನಿಲ್ಲ, ಏನು ಪ್ರಯೋಜನ ಅಂತ ಹೇಳಿ ಹತ್ಯೆ ಮಾಡ್ಕೊಳ್ಬೇಕು ಅಂತ ಹೇಳಿ ಕಾಡ್ಬೋಗ್ತಾರೆ. ಅಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಕಾಡ್ಬೋದಾಗ ಅಲ್ಲಿ ಯಾರೋ ಋಷಿಮುನಿಗಳು ಇನ್ನೇನು ಬೀಳ್ಬೇಕು ಅಂದಾಗ ಅವರೇನೋ ಕಾಣಿಸ್ಕೊಳ್ತಾರೆ. ಅವನ ಏನಪ್ಪ ಮಾಡ್ತಿದ್ದೆ, ತಪ್ಪು ಸರಿ ಇಲ್ಲ ಅಂತ ಹೇಳಿದಾಗ ಅವನ ಕತೆ ಎಲ್ಲ ಹೇಳ್ಕೊಳ್ತಾರೆ. ಅವನು ಹೇಳ್ತಾರೆ ಸಾಕಷ್ಟು ಆತ್ಮ ಸಾಕ್ಷಾತ್ ಬೋಧನೆಗಳ ಬಗ್ಗೆ ಹೇಳ್ತಾರೆ. ಅವನಿಗೆ ಒಂಥರ ಸಾಂತ್ವನ ಸಿಗುತ್ತೆ. ಆದರೂ ಕೂಡ ಅವನು ಕೇಳ್ಕೊಳ್ತಾನೆ ಋಷಿಮುನಿಗಳ ಹತ್ರ, ಸ್ವಾಮಿಗಳೇ ನಿಮ್ಮ ಹತ್ರ ಎಷ್ಟು ತಪಸ್ಸು ಇದೆಯಲ್ಲ, ಆ ತಪಸ್ಸಿನ ಶಕ್ತಿಯಿಂದ ನನಗೆ ಒಂದು ಮಗು ಕೊಡಿ. ಸರಿ, ನಿನ್ನ ಮಾತು ನನ್ನ ಕೇಳಿದ್ರೆ ನಿನಗೆ ಅಚ್ಚನೆ ಹೇಳ್ಬೇಕು ಅಂದರೆ ಈಗ 17 ಜನ್ಮದಲ್ಲಿ ನಿನಗೆ ಮಕ್ಕಳಾಗೋದಿಲ್ಲ, ಆದರೂ ನನ್ನ ತಪಶಕ್ತಿಯಲ್ಲಿ ನಿನಗೆ ಒಂದು ಕೊಡ್ತೀನಿ ಅಂತ ಹೇಳಿ ಒಂದು ಹಣ್ಣು ಕೊಡ್ತಾರೆ. ಹಣ್ಣು ತೊಗೊಂಡೋಗಿ ತುಂಬ ಸಂತೋಷದಿಂದ ಹಣ್ಣು ತೊಗೊಂಡೋಗಿ ತನ್ನ ಮಡದಿಗೆ ದುಂದುಲಿ ಕೊಡ್ತಾನೆ. ಆತನಿಗೆ ಒಂಥರ ಏನು ಯಾವ್ದಾರು ರೆಸ್ಪಾನ್ಸ್ ಕೊಡಬೇಕು, ಯಾವ್ದಾರು ಪ್ರತಿಕ್ರಿಯಿಸ್ಬೇಕು ಗೊತ್ತಿಲ್ಲ. ಸರಿ, ಯಜಮಾನರು ಕೊಟ್ಟು ಹೋದರು. ತನ್ನ ತಂಗಿ ಹತ್ರ ಕೇಳ್ಕೊಳ್ತಾಳೆ, ನಮ್ಮ ಯಜಮಾನರು ಈ ಥರ ಒಂದು ಹಣ್ಣು ಕೊಟ್ಟಿದ್ದಾರೆ, ಆದರೆ ಆ ಋಷಿಗಳು ಹೇಳ್ತಾರೆ ಒಂದು ಈ ಹಣ್ಣು ತೊಗೊಳ್ಬೇಕು, ಹಣ್ಣು ತೊಗೊಂಡು 1 ವರ್ಷ ವಿನಮ್ರವಾಗಿ ಗಂಡನ ಹತ್ರ ನಡ್ಕೊಳ್ಬೇಕು. 1 ವರ್ಷದಲ್ಲಿ ಒಂದು ಮಗು ಆಗುತ್ತೆ, ಗಂಡು ಮಗು ಆಗುತ್ತೆ. ನಮ್ಮ ಯಜಮಾನರ ಹತ್ರ ವಿನಮ್ರತೆ ನಡ್ಕೊಬೇಕಾ? ಸಾಧ್ಯವೇ ಇಲ್ಲ. ಈ ವಯಸ್ಸಿನಲ್ಲಿ 50 ವಯಸ್ಸಿನಲ್ಲಿ ಮಕ್ಕಳನ್ನು ನಡಬೇಕಾ? ಸಾಧ್ಯ ಇಲ್ಲ ಅಂತ ಹೇಳಿ ತಂಗಿ ಹತ್ರ ಕೇಳ್ಕೊಂಡು, ತಂಗಿ ಸ್ವಲ್ಪ ಬಡವೆ, ಅವಳಿಗೆ ಸ್ವಲ್ಪ ಆರ್ಥಿಕವಾದಂಥ ಸಹಾಯ ಬೇಕಾಗಿತ್ತು. ಅವಳು ಒಂದು ಐಡಿಯಾ ಕೊಡ್ತಾಳೆ, ಅಕ್ಕ ನೋಡು, ನಾನು ನಿಮ್ಮದಾಗಿ ಹಡಿತೇನೆ ಮಗುನ, ಯಾವಾಗ ನನಗೆ ಮಗು ಹುಟ್ಟುತ್ತೋ ಅವಾಗ ನಿನಗೆ ಕೊಟ್ಬಿಡ್ತೀನಿ. ಯಾರು ಗೊತ್ತಾ, ನೀನು ನಿನ್ನ ಮಗು ಅಂತ ಹೇಳ್ಕೊಂಡು ನಿನ್ನ ಯಜಮಾನ ಹತ್ರ ಹೇಳು, ಸಂತೋಷ ಪಡ್ತಾನೆ. ಸರಿ, ಹಣ್ಣು ಏನು ಮಾಡೋದು? ಹಣ್ಣನ್ನು ಹಸು ತಿನ್ನಿಸ್ಬಿಡು. ಸರಿ ಅಂತ ಹಣ್ಣು ಹಸು ತಿನ್ನಿಸ್ಬಿಡ್ತಾರೆ. 8-9 ತಿಂಗಳಾದಮೇಲೆ ಮಗು ಆಗುತ್ತೆ ಹಸುವಿಂದ. ಮಗು ವಿಚಿತ್ರ ಅಂದರೆ ಮನುಷ್ಯನ ಸ್ವರೂಪ, ಅದರ ಕಿವಿ ಮಾತ್ರ ಕಿವಿ, ಹಸುವಿನ ಕಿವಿ, ಅದಕ್ಕೆ ಗೋಕರ್ಣ ಅಂತ. ಇಲ್ಲಿ ಇದ್ದ ಈ ತೆಂಗಿಗೆ ಮಗು ಆಗ್ತದೆ. ಆ ಮಗುನ ಅಕ್ಕನಿಗೆ ಕೊಡ್ತಾಳೆ ದುಂದುಲಿಗೆ. ಅವಳು ಸಂತೋಷಪಟ್ಟು ಗಂಡನ ತಗೊಂಡೋಗಿ ಅಲ್ಲಿ ನಾಮಕರಣ ಆಗ್ತದೆ. ದುಂದುಕಾರಿ ಅಂತ ಹೆಸರು ಮಾಡ್ತಾರೆ. ದುಂದುಕಾರಿ 10-ಹಲವಾರು ವರ್ಷಗಳು ಹೋಗ್ತಾ ಇಲ್ಲಿ ಗೋಕರ್ಣ ದೊಡ್ಡ ಯೋಗಿ ಆಗ್ತಾನೆ. ಆತ್ಮ ಸಂಯಮ ಇರ್ತದೆ, ಸ್ಥಿರತೆ ತುಂಬ ಇರುತ್ತೆ. ಆದರೆ ಆ ಕಡೆ ಆ ದುಂದುಕರಿಗೆ ತುಂಬ ಕ್ರೂರಿ ಆಗ್ತಾನೆ. ಎಲ್ಲರೂ ಬಡಿಯೋದು, ಹಿಂಸೆ ಕೊಡೋದು, ದುರಂಕಾರ, ಈ ಥರ ಬೆಳೀತಾನೆ. ದರೋಡೆ ಮಾಡೋದು, ಇದನ್ನೆಲ್ಲ ಮಾಡಿ ಅವನ ಆತ್ಮ ಅವನಿಗೆ ತಂದೆಗೆ ತುಂಬ ಬೇಜಾರಾಗುತ್ತೆ. ಅಲ್ಲ, ಇಂಥ ಮಗನ್ನ ಹೊರಗಿಂದ ಬಂದು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಅವನಿಗೆ ಇಂಥ ಮಗನ ಕೊಡೋದು ಎಲ್ಲ ಕೆಟ್ಟ ಹೆಸರು ತಗೊಳ್ತಾ ಇದ್ದೀನಿ ನಾನು ಅಂತ ಹೇಳಿ ಮತ್ತೆ ಸೂಸೈಡ್ ಮಾಡ್ಕೊಂಡು ಹೋಗ್ತಾನೆ. ಅಲ್ಲಿ ಮತ್ತೆ ಗೋಕರ್ಣ ಮತ್ತೆ ಮುಂದೆ ಬಂದು ಹೇಳ್ತಾನೆ ಸೂಸೈಡ್ ಒಳ್ಳೇದಲ್ಲ ಅಂತ, ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಜ್ಞಾನವನ್ನು ಹೇಳಿ ನೀವು ಸನ್ಯಾಸ ತಗೊಳ್ಬೇಕು ಅಂತ ಹೇಳಿ ಅವನ್ನ ತಂದೆನ ಇದಕ್ಕೆ ಕಳೆದೋಸ್ಕೊಳ್ತಾನೆ. ಇಲ್ಲಿ ಇದ್ದ ನಿಮಗೆ ಕೇಳೋದು ಯಾರೂ ಇಲ್ಲ ಅಂತ ಹೇಳಿ ಅಮ್ಮನ್ನ, ನನ್ನ ತಾಯಿನ ಹಿಂಸೆಕೊಡೋಕೆ ಶುರು ಮಾಡ್ತಾನೆ. ದುಡ್ಡು ಕೊಡು, ಅದು ಮಾಡು, ಹೊಡೆಯೋದು ಅಂತ ಮಾಡ್ತಾನೆ ಮಗ.
ತಾಯಿ ಕೂಡ ತುಂಬ ಬೇಸತ್ತು ನಿರಾಶರಾಗಿ ಅವರು ಸೂಸೈಡ್ ಮಾಡ್ಕೊಂಡು ಇನ್ನು ಯಾರಿಲ್ಲ ಅಂತ ಹೇಳಿದಾಗ ಇಲ್ಲಿ ಗೋಕರ್ಣ ಈ ತೀರ್ಥಯಾತ್ರೆ ಹೋಗ್ತಾನೆ. ಆ ಮಧ್ಯದಲ್ಲಿ ಮನೇಲಿ ಯಾರಿಲ್ಲ, ಏನು ಬೇಕೋ ಅಟ್ಟಹಾಸ ನಡೆಸ್ಕೊಳ್ಬೋದು ಅಂತ ಹೇಳಿ ವೇಶ್ಯರ 3 ವೇಶ್ಯರನ್ನ ಕರ್ಕೊಂಬರ್ತಾನೆ. ಅವ್ರು ಬೇಕಾದಂಥ ವೈಭವಗಳು ಸುಖ ಸಂಪತ್ತುಗಳು ಎಲ್ಲ ಕೊಟ್ಟು ಅವ್ರಿಗೆ ಇಲ್ಲಿ ದರೋಡೆ ಮಾಡೋದು, ಜೂಜಾಡೋದು, ಎಲ್ಲ ಕೊಲ್ಲೋದು, ಇದನ್ನೆಲ್ಲ ಕೆಟ್ಟ ಪಾಪಗಳನ್ನು ಮಾಡ್ತಾನೆ. ಈ 3 ವೇಶ್ಯರಿಗೆ ಗೊತ್ತಾಗ್ತದೆ ಇವನು ಪಾಪನ ಮಾಡಿದ್ದಾನೆ, ತುಂಬ ಕೆಟ್ಟ ಕೆಲಸವನ್ನು ಮಾಡಿದ್ದಾನೆ, ಟ್ರೈ ಮಾಡಿದ್ದಾನೆ, ಒಂದು ದಿವಸ ಸಿಗಾಕೊಂತಾನೆ, ಅವನು ಗಲ್ಗಾಗ್ತಾರೆ. ನಮ್ಮ ಪರಿಸ್ಥಿತಿ ಏನಾಗ್ತದೆ ಅವಾಗ, ಅದಕ್ಕಿಂತ ಮುಂಚೆ ಇವನ್ನ ಸಾಯಿಸ್ಬೋಣ, ಒಂದು ಹಾಕ್ಬಿಟ್ಟು ಇವನ್ನ ಮಣ್ಣು ಮಾಡೋಣ ಎಲ್ಲ ಒಂದು ಕಡೆ, ಅವನ ಇಡೀ ಪ್ರಾಪರ್ಟಿ ಎಲ್ಲ ನಂದು, ನಮ್ಮ 3 ಜನಕ್ಕೆ ಹೆಸರು ಬರ್ಕೊಂಬಿಡೋಣ ಅಂತ ಹೇಳಿ ಅವನ್ನ ಅವತ್ತು ಬಂದು ಹಾಕ್ಬಿಡ್ತಾರೆ, ಅವ್ನು ಮಣ್ಣು ಮಾಡ್ಬಿಡ್ತಾನೆ. ಇದನ್ನ ವಿಷಯ ಗೊತ್ತಾದಂಥ ಗೋಕರ್ಣನಿಗೆ ತುಂಬ ಬೇಜಾರಾಗಿ, ಅಣ್ಣ ಗೋಕರ್ಣನಿಗೆ ಬೇಜಾರಾಗಿ ಅವನ ಶ್ರಾದ್ದ ತಿಥಿ ಎಲ್ಲ ಮಾಡಿ ಇನ್ನೇನೋ ಕೆಲವು ದಿವಸಗಳಲ್ಲಿ ಇರಬೇಕಾದಾಗ ಅವನಿಗೇನೋ ಪೀಡೆ ಕಾಡುತ್ತೆ. ಇವನು ದುಂದುಕರಿ ಪಿಶಾಚಿ ಬಂದು ಗೋಕರ್ಣದ ಬಿಡಿಸ್ತಾ ಇರ್ತಾನೆ. ಆದರೂ ಎಷ್ಟೋ ಸರಿ ಅವನು ಅದನ್ನ ಸಹಿಸ್ಕೊಂಡು ಒಂದು ದಿವಸ ಅವನು ಕೇಳ್ತಾನೆ, ಏನಪ್ಪ ಏನು ಬೇಕು ನಿನಗೆ, ಯಾಕೆ ಬಿಡಿಸ್ತಾ ಇದ್ದ? ಹಾಗೆ ಹೇಳ್ತಾರೆ, ಅಣ್ಣ ನನಗೆ ತುಂಬ ನೋವಾಗ್ತಾ ಇದೆ, ಪಿಶಾಚ ಈ ಕೃತ್ಯದಲ್ಲಿ ಪಿಶಾಚವಾದಂಥ ಈ ಸ್ವರೂಪದಲ್ಲಿ ನನಗೆ ತುಂಬ ನೋವಾಗ್ತಾ ಇದೆ, ಇದನ್ನು ಮುಕ್ತಿ ಕೊಡಿಸ್ಕೊಡು, ನನಗೆ ಇದು ಮಾಡ್ಕೊಂಡ್ರೆ ತುಂಬ ನಾನು ಧನ್ಯನಾಗ್ತೇನೆ, ದಯವಿಟ್ಟು. ಸರಿ ಅಂತ ಗೋಕರ್ಣ ಎಲ್ಲ ಋಷಿಮುನಿಗಳ ಹತ್ರ ಎಲ್ಲ ಹೋಗಿ ಕೇಳ್ಕೊಳ್ತೇನೆ, ಏನು ಮಾಡಬೇಕು, ಈ ಥರ ಪಿಶಾಚ ಕೃತ್ಯದಿಂದ ಪಿಶಾಚ ದೇಹದಿಂದ ಮುಕ್ತಿ ಪಡಬೇಕು, ಏನು ಮಾಡಬೇಕು ಅಂತ ಎಲ್ಲ ಋಷಿಮುನಿಗಳು ಹೇಳ್ತಾರೆ, ಸೂರ್ಯದೇವರನ್ನು ನನಗೆ ಆರಾಧಿಸಬೇಕು. ಸೊ ಹಾಗಾಗಿ ಕಠೋರ ತಪಸ್ಸನ್ನು ಮಾಡ್ತಾರೆ ಗೋಕರ್ಣ. ಕಠೋರ ತಪಸ್ಸನ್ನು ಮಾಡಿ ಸೂರ್ಯನ ಒಲಿಸ್ಕೊಂಡು ಸೂರ್ಯದೇವ ಹೇಳ್ತಾನೆ, ಇನ್ನು ಈ ತಮ್ಮನ ಮುಕ್ತಿಗೆ ಬೇಕಾದಂಥ ಮುಖ್ಯವಾದಂಥ ಅಂಶ ಅಂದರೆ ಭಾಗವತ ಶ್ರವಣ ಮಾಡಬೇಕು, 7 ದಿವಸ ಭಾಗವತ ಶ್ರವಣ ಮಾಡಬೇಕು, ಇದರಿಂದ ಮುಕ್ತಿ ಪಡಿತಾನೆ ಅಂತ ಹೇಳಿ. ಸರಿ ಅಂತ ಗೋಕರ್ಣ 7 ದಿವಸ ಅಲ್ಲಿ ಪ್ರವಚನ ಮಾಡ್ತಾ ಇದ್ದಾಗ ಇಲ್ಲಿ ಆ ಪಿಶಾಚಿ ಆದಂಥ ಒಂದು ಕರಿ ಒಂದು ಬೊಂಬಿನ ಮರದಲ್ಲಿ ಸೇರಿಕೊಂಡು ಕೇಳಿಸ್ಕೊಳ್ತಾ 7 ದಿವಸ ಆಗ್ತಾ ಇದ್ದಂಗೆ ಆ ಬೊಂಬಿನ ಮರ ಜೋರಾಗಿ ಹೊಡೆದು 2 ಸೀಳಾಗ್ತದೆ. ಜನಕ್ಕೆಲ್ಲ ಆಶ್ಚರ್ಯ, ಏನಾಯ್ತು? ಅವಾಗ ಈ ಥರ ಇಲ್ಲ, ಇದೊಂದು ಪಿಶಾಚ ಇತ್ತು, ಅವನು ಮುಕ್ತಿ ಸಿಕ್ಕಿದೆ, ಅವನಿಗೆ ಅವನು ಹೋಗಿದ್ದಾನೆ. ಹಾಗಾಗಿ ಭಾಗವತದ ಶ್ರವಣದಲ್ಲಿ ಎಷ್ಟು ಮುಖ್ಯವಾಗಿ ನಮಗೆ ಅಂಶ ಸಿಗುತ್ತಂದರೆ, ಇವತ್ತಿನ ಶ್ಲೋಕದಲ್ಲಿ ಎಷ್ಟು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಹೇಳ್ತಾರೆ ನೋಡಿ, ಪಾದಮೂಲಂ ಅಂತ ಲಾಸ್ಟ್ ಪಾದಮೂಲಂ ಅಂದರೆ ಇಡೀ ಋಷಿಮುನಿಗಳು ಯಾವ ನೈಮಿಷಾರಣ್ಯದಲ್ಲಿ, ಈ ನೈಮಿಷಾರಣ್ಯದಲ್ಲಿ ಯಾರು ಸೇರಿದ್ರು? ಎಲ್ಲ ಮನುಷ್ಯರು ಸೇರಿದ್ರು, 1000 ವರ್ಷ ಎಲ್ಲ ಆಚರಣೆ ಮಾಡೋದು ಸೇರಿದ್ರು. ಅಲ್ಲಿ ಋಷಿಗಳೆಲ್ಲ ಯೋಗ್ಯವಾದಂಥ ಯಾರಪ್ಪ ನಮಗೆ ಉತ್ತರ, ಈ ಜೀವನದ ಉದ್ದೇಶ ಏನಾಗಿರಬೇಕು, ಧರ್ಮದ ಉದ್ದೇಶ ಏನು, ಆತ್ಮ ಸಾಕ್ಷಾತ್ಕಾರಕ್ಕೆ ಏನು ಮಾಡ್ಕೊಳ್ಬೇಕು, ಈ ಕಲಿಯುಗದ ಜನರು ಅವರೆಲ್ಲ ಒಂದು ಉದಾಹರಣೆ ಆಗಬೇಕು, ಒಂದು ವಿಷಯ ತಿಳಿಸ್ಕೊಡ್ಬೇಕು, ನಾವಲ್ಲೇ ಸಾಧು ನಾವೇನೋ ಆಗ್ತದೆ ಅಂತ ಹೇಳಿ ಅವರು ಯಾರು ನೇಮಕ ಮಾಡ್ತಾರೆ? ಸೂತಮನಿಗಳನ್ನ ನೇಮಕ ಮಾಡ್ತಾರೆ. ಯಾಕೆಂದರೆ ಸೂತಮನಿಗಳು ಇಲ್ಲೆಲ್ಲ ವಚನ ಕೂತಿದ್ರು. ಸೂತಮನಿಗಳು ಈ ಥರ ಯಾವಾಗ ಸುಖದೇವ ಗೋಸ್ವಾಮಿ ಅವರು ಮತ್ತೆ ಪರಿಷತ್ ಮಹಾರಾಜ ಸಂವಾದ ಭಾಗವತ ಪ್ರವಚನ ಆಗ್ತಾ ಇತ್ತು, ಅವಾಗ ಎಲ್ಲೋ ಒಂದು ಕಡೆ ಸೂತವಸರು ಕೇಳ್ಕೊಂಡು ಕೂತ್ಕೊಂಡು ಇಡೀ ಭಾಗವತವನ್ನು ಆಲಿಸಿದ್ರು, ಕೇಳಿದ್ರು. ಹಾಗಾಗಿ ಅವರು ಇದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ, ಅವ್ರ ಬಗ್ಗೆ ವಿಶೇಷವಾಗಿ ಹೇಳಿದ್ರೆ ನಮಗೆಲ್ಲ ರೀತಿಯ ಉತ್ತರ ಸಿಗ್ತದೆ ಅಂತ ಹೇಳಿ ಅವ್ರ ಹತ್ರ ಆಯ್ಕೆ ಮಾಡ್ತಾರೆ. ಎಲ್ಲ ನೈಮಿಷಾರಣ್ಯದ ಋಷಿವರೇಣ್ಯರಾದಂಥ ಶೌನಿಕ ಋಷಿಗಳನ್ನು ಮುಂದೆ ಇಟ್ಕೊಂಡು ಎಲ್ಲ ಪ್ರಶ್ನೆ ಮಾಡ್ತಾರೆ. ಇಲ್ಲಿ ವಿಶೇಷವಾಗಿ ನೋಡಿ, ಎಲ್ಲ ಸಾಧು ಸಂತರು ಋಷಿಮುನಿಗಳು ನಿರಾಕಾರವಾದಿಗಳು, ಶೂನ್ಯವಾದಿಗಳು, ನಿರ್ವಿಶೇಷವಾದಿಗಳು, ಇನ್ನೇನೇನೋ ಬೇರೆ ಬೇರೆ ಆಧ್ಯಾತ್ಮಿಕವಾದಿಗಳು ಎಲ್ಲ ಒಂದು ಸೇರಿದ್ರು ಒಂದು ಕಡೆ. ಇವಾಗ ಕುಂಭಮೇಳಕ್ಕೆ ಹೋದರೆ ಎಲ್ಲ ಜನ ಇರ್ತಾರಲ್ವ ಅಲ್ಲಿ, ಆದರೆ ಅದಕ್ಕೆ ಕುಂತಾಗ ಇಲ್ಲಿ ಅವ್ರ ಪ್ರಶ್ನೆ ಕೇಳಿದ್ದೇನು ಅಂತಂದರೆ, ಅಪವರ್ಗವರ್ತ್ಮನಿ ಅಪವರ್ಗಾಪ್ಯ ಮದಪ್ರವೃತ್ತಿ ಅಂದರೆ ಈ ಭೌತಿಕ ಜಗತ್ತಿನಿಂದ ನಾವು ಮುಕ್ತಿ ಪಡಬೇಕು ಅಂದರೆ ಪವರ್ಗ, ಕವರ್ಗ, ಚವರ್ಗ, ಟವರ್ಗ ಅಂತ ಹೇಳ್ಬೋದು. ವ್ಯಂಜನಾಕ್ಷರಗಳು ಎಷ್ಟು ವ್ಯಂಜನಾಕ್ಷರಗಳಿದೆ? 25. 25. ಹಾಗಾಗಿ ಅದರಲ್ಲಿ ಕೊನೆಯದು ಪ ಪ ಮ ಪವರ್ಗ. ಪರಿಶ್ರಮದಿಂದ ಮನುಷ್ಯ ಇದು
ಅದ್ಭುತವಾಗಿ ಸಾಕಷ್ಟು ಇದಕ್ಕೆ ವ್ಯಾಖ್ಯಾನ ಗಂಟೆಗಳೇ ಕೊಡ್ಬೋದು. ಪರಿಶ್ರಮ, ಮನುಷ್ಯ ಹೇಗೆ ಬೆಳಗ್ಗೆಯಿಂದ ಸಾಗಿದಾಗ ಎಷ್ಟು ಪರಿಶ್ರಮ ಪಡ್ತಾನೆ, ಬರೀ ಊಟಕ್ಕೆ, ನಿದ್ರೆಗೆ, ಸುಖಕ್ಕೆ. ಪರಿಶ್ರಮ ಪಾಪ ಅಂದರೆ ಭೇನ, ಇದು ಕೆಲಸ ಮಾಡ್ತಾ 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 ಅವನಿಗೆ ಸುಸ್ತಾಗದೆ ಗೊತ್ತಾಗೋದಿಲ್ಲ, ಅಷ್ಟು ಕೆಲಸ ಮಾಡ್ತಾನೆ. ಹೇಗೆ ಅಂತಂದರೆ ಕುದುರೆ ಓಡ್ತಾ 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 ಅವನ ಬಾಯಿಗೆ ಎರಡು ಮುನಿಗಳಲ್ಲಿ ಆ ನೊರೆ ಸೃಷ್ಟಿಯಾಗ್ತದೆ, ಆ ಥರ ಭೇನ. ಇನ್ನೊಂದು ಬಂಧನ, ಯಾಕೋಸ್ಕರ ನಾನು ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಅವನ ಚೆನ್ನಾಗಿ ನೋಡ್ಕೊಳ್ಬೇಕು, ಹೆಂಡತಿ ನೋಡ್ಕೊಳ್ಬೇಕು, ಮಕ್ಕಳು ನೋಡ್ಕೊಳ್ಬೇಕು, ನಮ್ಮ ಒಳ್ಳೆ ಸ್ಥಾನಮಾನ ಪಡಿಬೇಕು ಅಂತ ಆ ಭಯದಿಂದ ಬದುಕ್ತಾ ಇರ್ತಾನೆ. ಇನ್ನೊಂದು ಮೃತ್ಯು, ಯಾವ ಮೃತ್ಯು ಬಂದ್ಬಿಡುತ್ತೋ ಗೊತ್ತಿಲ್ಲ, ಅದಕ್ಕಿಂತ ಮುಂಚೆ ನಾನು ಸಂತೋಷವಾಗಿ ಬದುಕಬೇಕು ಅಂತ. ಸೊ ಹೀಗೆ ಪಾಪ ಪಾಮ ಇದರಿಂದ ಮುಕ್ತಿಯನ್ನು ಪಡೆದಂಥ ಪರಿಷಿತ ಮಹಾರಾಜ ಪಾದ ಮೂಲಂ ಅಂದರೆ ಭಗವಂತನ ಪಾದಗಳ ಶರಣಾದವನು ಅಂತ ಒಂದು ಜ್ಞಾನವನ್ನು ನಮಗೂ ಕೊಡಿ ಅಂತ ಹೇಳ್ತಾರೆ. ಅಂದರೆ ಈ ಭಕ್ತಿಯ ಒಂದು ಪ್ರಾಶಸ್ತ್ಯತೆಯ ಒಂದು ಪ್ರಾಮುಖ್ಯತೆಯನ್ನು ತೋರಿಸ್ಕೊಡ್ತಾ ಇದ್ದಾರೆ. ಮುಕ್ತಿಯಿಂದ ಮೇಲ್ತಕ್ಕಂಥದ್ದು ಭಕ್ತಿ ಸ್ವಾಮಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಶ್ರವಣದ ಈ ಒಂದು ಶ್ಲೋಕ ತುಂಬ ಅದ್ಭುತವಾದದ್ದು, ಒಂದು ಶ್ರವಣದ ಮಹತ್ವವನ್ನು ತಿಳಿಸ್ಕೊಡ್ತಾ ಇದೆ. ಶ್ರವಣದಿಂದ ಇಲ್ಲಿ ಏನಂತಂದರೆ ವೈಯಾಸಕಿ ಅಂತ ಹೇಳ್ತಲ್ಲ, ಸವೈ ಮಹಾಭಾಗವತ ಪರೀಕ್ಷಿತ. ಇಡೀ ಭಾಗವತ ಏನಕ್ಕೆ ಶುರು ಆಯಿತು? ಒಂದು ತಪ್ಪಿಂದ ಶುರು ಆಯಿತು. ಇಡೀ ಭಾಗವತ ಒಂದು ತಪ್ಪಿಂದ ಶುರು ಆಯಿತು. ಆದರೆ ಇಲ್ಲಿ ತಪ್ಪು ಮಾಡಿದವ್ರನ್ನ ಮಹಾಭಾಗವತ ಕರೀತಾ ಇದ್ರಲ್ಲ ಎಲ್ಲ ಋಷಿಮುನಿಗಳು ಅಂತ ಪ್ರಶ್ನೆ. ಇಲ್ಲಿ ಘೋಷಿಸ್ತಾ ಇದ್ದಾರೆ, ಉದ್ಘೋಷಿಸ್ತಾ ಇದ್ದಾರೆ, ಪರಿಷದ ಮಹಾರಾಜ ಶುದ್ಧ ಭಕ್ತ, ಮಹಾಭಾಗವತ. ಈ ಪರಿಷದ ಮಹಾರಾಜ ದೋಷರಹಿತ ಅನ್ನೋದನ್ನ ಸ್ಥಾಪಿಸಲಿಕ್ಕಲ್ಲ. ಪರಿಷದ ಮಹಾರಾಜ ಕೊನೆಯ ಹಂತದಲ್ಲಿ ಯಾವ ಪರಿಸ್ಥಿತಿಯನ್ನ ಅವನು ಆಶ್ರಯಿಸಿದ ಅನ್ನೋದು. ಇಡೀ ಎಕ್ಸಾಮ್ ನಾವು ಸ್ಕೂಲ್ ಹೋಗ್ತೀವಿ, ಕಾಲೇಜ್ ಹೋಗ್ತೀವಿ, ಎಲ್ಲರೂ ಏನು ಕೇಳ್ತಾರಪ್ಪ, ಎಕ್ಸಾಮಲ್ಲಿ ಉತ್ತೀರ್ಣ ಎಷ್ಟು ಪರ್ಸೆಂಟೇಜ್ ಅಂತ ಕೇಳ್ತಾರೆ, ಎಷ್ಟು ಪರಿಶ್ರಮ ಮಾಡಿದೆ, ಎಷ್ಟು ಎಕ್ಸಾಮ್ ಆಗಿದೆ, ಯಾವ ಅಟೆಂಡೆನ್ಸ್ ಇತ್ತು, ಫುಲ್ಲು ಅಟೆಂಡೆನ್ಸ್ ಇತ್ತ ನಿಮಗೆ, ಅಟ್ಟಲ್ಲ ಇದ್ದ ಎಕ್ಸಾಮ್ ಬೇರೆ ಹೇಳ್ಕೊಳ್ತೀನಿ ಯಾಕೆ. ಸೊ ಯಾವ ವಿಷಯವನ್ನು ಕೇಳಿದ್ರೆ ನಮ್ಮ ಜೀವನದ ಪರಿಪೂರ್ಣತೆಯನ್ನು ಕಾಣಿಸ್ಕೊಳ್ಬೋದು, ವಿಶೇಷವಾಗಿ ಭಗವಂತನ ಪಾದ ಕಮಲಗಳಲ್ಲಿ ಸೇರ್ಕೊಳ್ಬೋದು, ಅಂದರೆ ಭಗವಂತನ ಸೇವೆಯಲ್ಲಿ ಸೇರ್ಕೊಳ್ಬೋದು, ಆ ವಿಷಯ ನನಗೆ ಹೇಳಿ ಅಂತ ಅಲ್ಲಿ ನೈಮಿಷ ಋಷಿಮುನಿಗಳು ಸೂತ್ರವಾಗಿ ಪ್ರಶ್ನಿಸ್ತಾರೆ. ಯಾವ ಯೋಗದ ಬಗ್ಗೆ ಕೇಳಿಲ್ಲ, ಯಾವ ಜ್ಞಾನದ ಬಗ್ಗೆ ಕೇಳಿಲ್ಲ, ಯಾವ ಇನ್ನೊಂದು ಕರ್ಮದ ಬಗ್ಗೆ ಕೇಳಿಲ್ಲ. ತಥಾ ಹೇಗೆ ದುಂದುಕರಿ ಅವನು ಪೈಶಾಚಿಕ ದೇಹದಲ್ಲಿದ್ದರೂ ಕೂಡ ಭಾಗವತ ಶ್ರವಣವನ್ನು ಮಾಡಿ ಅವನು ಮುಕ್ತಿಯನ್ನು ಪಡೆದ. ಹಾಗಾಗಿ ಭಾಗವತ ಶ್ರವಣ ಇರ್ತಕ್ಕಂಥದ್ದು ತುಂಬ ಅದ್ಭುತವಾದಂಥ ಒಂದು ಜ್ಞಾನ. ಏನಂತಂದರೆ ನಮ್ಮ ಜೀವನದಲ್ಲಿ ಶೋಕ ಮೋಹ ಭಯಾವಹ, ಶೋಕ ಮೋಹ ಭಯವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ತಾರೆ. ಆದರೆ ಮುಖ್ಯವಾಗಿ ಏನು ಬೇಕಲ್ಲಿ ಒಂದು ಆಸಕ್ತಿ ಬೇಕು. ಇವಾಗ ಸಿಕ್ಕಿದೆ ಎಲ್ಲ ಹೋಗಿದೆ, ನಾವು ಯಾರು ನೋಡ್ಕೊಂಡು ಹೋಗ್ಬೇಕಾಗಿಲ್ಲ, ಆಸಕ್ತಿ ಇಟ್ಕೊಂಡು ಯಾರು ಬಂದು ಹೋಗ್ಬೇಕು. ಸವೈ ಮಹಾಭಾವದ ಪರೀಕ್ಷಿತ. ಇದು ವಿಶೇಷವಾಗಿ ನೋಡಬೇಕು ಅಂದರೆ ಭಕ್ತಿಯಲ್ಲಿ ನಮ್ಮ ಸಣ್ಣ ತಪ್ಪುಗಳನ್ನು ಪರಿಗಣಿಸೋದಿಲ್ಲ ದೇವರು. ಯಾರು ತಪ್ಪು ಮಾಡೋದಿಲ್ಲ. ಭಕ್ತಿಯ ಮಾರ್ಗದಲ್ಲಿ, ಭಕ್ತಿಯೋಗದಲ್ಲಿ ಸಣ್ಣ ತಪ್ಪನ್ನು ಪರಿಗಣಿಸಿದಿಲ್ಲ. ಆದರೆ ಬೇರೆ ಮಾರ್ಗದಲ್ಲಿ ಸಣ್ಣ ತಪ್ಪು ಮಾಡಿದ್ರೆ ಅದು ಪತನ. ಸೋಬರಿ ಮುನಿಗಳ ವಿಷಯ ಏನಾಯಿತು, ದುರ್ವಾಸ ಮುನಿಗಳ ವಿಷಯ ಏನಾಯಿತು, ವಿಶ್ವಾಮಿತ್ರ ಮುನಿಗಳ ವಿಷಯ ಏನಾಯಿತು. ಆದರೆ ಭಕ್ತಿಯಲ್ಲಿ ಕೃಷ್ಣನಿಗೆ ಯಾವ ಸಂಪೂರ್ಣವಾಗಿ ನಾವು ಶರಣಾರ್ಥರಾಗ್ತೀವಿ ಕೊನೆಯ ಹಂತದಲ್ಲಿ, ಅದು ಪ್ರಮುಖವಾಗಿ ಲೆಕ್ಕಕ್ಕೆ ಬರ್ತಕ್ಕಂಥದ್ದು. ನಾವು ವಿಶೇಷವಾಗಿ ನೋಡಿ ಸವೈಮನ ಮಹಾಭಾವದ ಪರಿಷಿತ ಅಂತ ಹೇಳಬೇಕಾದಾಗ, ಯಾರನ್ನ ಮಾತಾಡಿಸ್ಬೇಕಾದಾಗ ಯಾರ ಬಗ್ಗೆ ಏನೋ ಹೇಳ್ತಾ ಇರ್ತೀವಿ, ಅವ್ರದ್ದು ಏನಾಯ್ತು, ಏನೋ ಆಯ್ತಲ್ಲ, ಅವರು ಏನಾಯ್ತು, ಯಾವುದೋ ಒಂದು ದೋಷ, ಯಾವುದೋ ಒಂದು ತಪ್ಪು, ಯಾವುದೋ ಒಂದು ಕುಂದುಕೊರತೆಗಳು ಅವ್ರು ಇಟ್ಕೊಂಡು ಅವ್ರನ್ನ ನಾವು ನಿರ್ಧಾರ ಮಾಡಿರ್ತೀವಿ, ಇಂಥವ್ರು ಹಿಂಗೆ ಅಂತ ಅದ್ರ ಬಗ್ಗೆ ಕೇಳ್ತೀವಿ. ವಿಷಯ ಬೇಕು ನಮಗೆ ಪಾರ್ಟ್ನರ್ಸ್ ಕೇಳ್ಬೇಕು. ಆದರೆ ಇಲ್ಲಿ ಭಾಗವತ ಆ ತಪ್ಪನ್ನ ಹಿಡಿದಿರ್ತಾ ಇಲ್ಲ, ಇಲ್ಲಿ ಎಲ್ಲೂ ಹಿಡಿದಿರ್ತಿಲ್ಲ. ಸವೈ ಮಹಾಭಾಗವತ ಎಷ್ಟು ಒಂದು ಅಂದರೆ ಪರಿಷಿತ ಮಾರ್ಗದ ಆಧ್ಯಾತ್ಮಿಕ ಸ್ಥಿತಿ, ಪರಿಷಿತ ಮಾರ್ಗದ ಆಧ್ಯಾತ್ಮಿಕ ನೆಲೆ ಏನಾಗಿತ್ತು ಅನ್ನೋ ಪ್ರಾಣ ಸಮಯದಲ್ಲಿ ಅದನ್ನ ಇಲ್ಲಿ ತೋರಿಸ್ತಾ ಇದೆ.
ಹಾಗಾಗಿ ಮುಖ್ಯವಾಗಿ ಇನ್ನೊಂದು ಅಂಶ ತಿಳ್ಕೊಳ್ಬೇಕು ಅಂದರೆ ನಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟ, ತೊಂದರೆ, ಗೊಂದಲಗಳು, ನೋವುಗಳು ಎಲ್ಲ ಬಂದಾಗ ಆ ತೊಂದರೆಗಳನ್ನು, ಆ ಕಷ್ಟಗಳನ್ನು ಹೇಗೆ ನಿವಾರಣೆ ಮಾಡಬೇಕು ಅನ್ನುವ ಮಾರ್ಗದಲ್ಲೇ ಹೊರಟೋಗ್ಬಿಡ್ತೀವಿ ನಾವು ಜಪ ಮಾಡೋದು ಅಷ್ಟೇ. ಓದಬೇಕಾದ್ರೂ ಅಷ್ಟೇ ಯೋಚನೆ ಮಾಡ್ತಾ ಇರ್ತೀವಿ, ದೇವ್ರ ಹತ್ರ ಯೋಚನೆ ಮಾಡ್ಕೊಂಡು ಬಹುಶಃ ಒಂದು ನಿಮಿಷ ಇರೋದು ನೋಡಿ ಎಷ್ಟು ಚೆನ್ನಾಗಿದ್ದೀನಪ್ಪ, ನೋಡ್ತಾ ನೋಡ್ತಾ ಯಾವುದೋ ಒಂದು ಪ್ರಾಬ್ಲಮ್ ಬರುತ್ತೆ. ಆದರೆ ಪರಿಶುದ್ಧ ಮಹಾರಾಜನಿಗೆ 7 ದಿವಸ ಬದುಕು ಬಾಳಬೇಕು ಅಂದರೆ ಯಾವ ಒಂದು ಪರಿಹಾರ ಹುಡ್ಕೊಂಡಿಲ್ಲ, ಹೇಗಿದೆ ತಪ್ಪಿಸ್ಕೊಳ್ಬೇಕು ಅಂತ ಹುಡ್ಕೊಂಡಿಲ್ಲ, ಹೇಗೆ ತನ್ನನ್ನು ಈ ಪ್ರಾಬ್ಲಮ್ ಪರಿಹರಿಸಬೇಕು ಅಂತ ಹುಡ್ಕೊಂಡಿಲ್ಲ. ಸಂಪೂರ್ಣ ಮಿಶ್ರಣ ಅಷ್ಟೇ. ಯಾವಾಗ ನಾವು ನಮ್ಮ ಪರಿಹಾರ ದೇವರನ್ನ ನೋಡ್ತಾ ನಮ್ಮ ಪರಿಹಾರವನ್ನು ಯಾವ ಥರ ರೂಪಿಸ್ಕೊಳ್ಬೇಕು, ಯಾವ ಪರಿಹಾರನ ಪರಿಹರಿಸ್ಕೊಳ್ಬೇಕು ಅಂತ ನಾವು ಯೋಚನೆ ಮಾಡ್ತೀವಲ್ಲ, ಆವಾಗ ಭಗವಂತ ಮೇಲೆ ಶ್ರದ್ಧೆ, ಭಕ್ತಿ, ನಿಷ್ಠೆ ಕಡಿಮೆ ಆಯಿತು ಅಂತ ಅರ್ಥ. ಯಾಕೆಂದರೆ ಭಗವಂತನಿಗೆ ಏನು ಗೊತ್ತಿಲ್ಲ. ಅದಕ್ಕೆ ಕೆಲವೊಮ್ಮೆ ನಾವು ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ಹೇಳ್ಕೊಡ್ತೀವಿ, ವಿದ್ಯಾ ಬುದ್ಧಿ ಅದು ಕೊಡು ಇದು ಕೊಡು ಅಂತಲ್ಲ. ನಮ್ಮಮ್ಮ ಹೇಳ್ಕೊಟ್ಟಿದ್ರು, ನಮ್ಮನೆ ಬಹುಶಃ ಎಲ್ಲ ಸಾಮಾನ್ಯ. ಅಂದರೆ ದೇವ್ರ ಮೇಲೆ ನಂಬಿಕೆ ಇಲ್ಲ ನಮಗೆ. ಅವನಿಗೆ ಗೊತ್ತು ನನಗೆ ಏನು ಕೊಡಬೇಕು ಕೊಡಬಾರ್ದು ಅಂತ. ನಾವು ಅದನ್ನು ಹೇಳ್ಕೊಳ್ಬೇಕಂತೆ, ಇದು ಕೊಡು ಅದು ಕೊಡು, ಈ ಪ್ರಾಬ್ಲಮ್ ಇದೆ, ಇದನ್ನು ಸಾಲ್ವ್ ಮಾಡು, ಮಕ್ಕಳ ಮದುವೆ ಮಾಡಿಸು ಅಂತ ಅವ್ರಿಗೆ ಹೇಳ್ಕೊಳ್ಬೇಕು. ಅಲ್ಲೇ ನಮ್ಮ ಭಕ್ತಿ, ಶ್ರದ್ಧೆ, ಒಂದು ನಿಷ್ಠೆ, ಒಂದು ನಂಬಿಕೆ ಭಗವಂತನ ಮೇಲೆ ಹೋಯ್ತು. ಅವ್ನಿಗೆ ಗೊತ್ತಿಲ್ಲ, ನಾನು ಹೇಳಬೇಕು, ಇದು ಮಾಡಿಸ್ಕೊಟ್ರೆ ಇದು ಮಾಡಿಸ್ಕೊಡ್ತೀನಿ ಅನ್ನೋದು ಅರ್ಕೆ ಮೇಲೆ ಮೇಲೆ ಅರ್ಕೆಗಳು. ಇದೊಂದು ಬಿಸ್ನೆಸ್. ಅದೆಷ್ಟು ಮಟ್ಟಿಗೆ ಸತ್ಯ ನನಗೆ ಗೊತ್ತಿಲ್ಲ. ಬಹುಶಃ ದೇವತೆಗಳಲ್ಲೇ ಸತ್ಯ ಆಗ್ಬೋದು, ಆದರೆ ಕೃಷ್ಣನಲ್ಲಿ ಅದು ಸತ್ಯ ಸಾಧ್ಯ ಇಲ್ಲ. ಬಟ್ ಆದರೂ ಭಾಗವತ ಹೇಳೋ ರೀತಿಯಲ್ಲಿ ಏನಕ್ಕೇನ ಪ್ರಧಾನ ಮನ ಕೃಷ್ಣನ ಸೇವನ, ಯಾವುದೇ ಪ್ರಾಬ್ಲಮ್ ಇರಲಿ ಏನೇ ಆದರೆ ಕೃಷ್ಣನಲ್ಲಿ ಯೋಚನೆ ಮಾಡಿ ಧ್ಯಾನ ಮಾಡಿ ನಿಮಗೆಲ್ಲ ಆಗ್ತದೆ ಅಂತ ಹೇಳ್ತಾರೆ. ಆದರೂ ಭಕ್ತಿ ಸಿಗಬೇಕಾದ್ರೆ ವಿಶೇಷವಾಗಿ ನಮಗೆ ಭಗವಂತನ ಬಿಸ್ನೆಸ್ ಮಾಡ್ತಾರೆ. ಸೊ ಇಲ್ಲಿ ಏ ವೈ ಮಹಾಭಾವ ಪರಿಷದಾ ಅಪವರ್ಗ್ಯಾಖ್ಯ ಮತಪ್ರಬುದ್ಧಿ ಅಂತ. ಒಂದು ಬುದ್ಧಿ ಸ್ಥಿರವಾಗಿತ್ತು, ಬುದ್ಧಿ ಒಂದು ವಿಚಲಿತರಾಗಿಲ್ಲ, ಸ್ಥಿರವಾಗಿತ್ತು ಅಂತ. ಆ ಪರಿಸ್ಥಿತಿಯಲ್ಲಿ ಇಟ್ ವಾಸ್ ನಾಟ್ ಡಿಸ್ಟರ್ಬ್. ಅಲ್ಲ ರೀ, ನಾಳೆ ಯಾರೋ ಏನೋ US ಅಲ್ಲಿ, ಅಮೇರಿಕಾದಲ್ಲಿ ತುಳಸಿ ಅನ್ನೋರು ಯಾರೋ ಒಂದು ಹೇಳಿದ್ರು, ಪಾಕಿಸ್ತಾನ ಕೂಡ ಅಣುಬಾಂಬ್ ಹಾಕ್ಬೋದು ನಮ್ಮ ದೇಶಕ್ಕೆ ಅಂತ ಹೇಳಿದ ತಕ್ಷಣ ಪಾಕಿಸ್ತಾನ ಅವರು ನಿನ್ನೆ ಹೇಳ್ತಾರೆ, ಆ ಥರ ಏನಾರ ಮಾಡಿದ್ರೆ ಯೋಚನೆ, ಆ ಥರ ನಿರ್ಧಾರ ಮಾಡಿದ್ರೆ ಬಾಂಬೆಗೆ ಡೆಲ್ಲಿಗೆ ಬಾಂಬ್ ಹಾಕ್ತೀವಿ ಅಂತ ಸುಮ್ಮನೆ ಕೂತಿದೆ ಇಂಡಿಯಾ. ಯಾರೋ ಏನು ಮಾತಾಡೋದಕ್ಕೆ ನಾವಿದೆ ಅಂದರೆ ಅಹಂಕಾರ ಎಷ್ಟು ದಿನ ಕಾಪಾಡಿ. ನಾನು ನನ್ನದು ನನ್ನ ದೇಶ ಅನ್ನೋದು ಒಂದು ಅಹಂಕಾರ ಎಷ್ಟು ಮಟ್ಟಿಗೆ ಹೋಗಿದೆ ಅಂದರೆ ಅದನ್ನು ನಾವು ಅದನ್ನು ಹಿಡ್ಕೊಂಡು ಗಟ್ಟಿ ಹಿಡ್ಕೊಂಡು ನಾನೇ ಇದು ಅಂತ ನಾವು ಯೋಚಿಸ್ತಾ ಇದ್ದೀವಿ. ಇಲ್ಲ ಅದಕ್ಕೆ ಮತಪ್ರ ಬುದ್ಧಿ ಹಿಂಗಾದ್ರೆ ಹಂಗೆ ಅದು ವಿಚಲಿತ. ನಮಗೆ ತುಂಬ ಬುದ್ಧಿ ಇದೆ ಈಗಿನ ಕಾಲದಲ್ಲಿ. AI ಬಂದಿದೆ, ಏನು ಕೇಳಿದ್ರು ಅದು ಕೊಡುತ್ತೆ. ತುಂಬ ಬುದ್ಧಿಶಕ್ತಿ ಇದೆ, ಸುಮ್ಮನೆ ಒಂದು ಪ್ರೆಸ್ ಮಾಡಿದ್ರೆ ಬಟನ್ನು ಏನು ಬೇಕು ಕೊಡುತ್ತೆ, ಉತ್ತರ ಕೊಡುತ್ತೆ. ಅದೇ ಸ್ಥಿರತೆ ಇಲ್ಲ, ವಿಚಲಿತ ಮನಸ್ಸು. ಪರಿಶುದ್ಧ ಮಾರ್ಗದಲ್ಲಿ ಮನಸ್ಸು ಎಷ್ಟು ಸ್ಥಿರತವಾಗಿತ್ತು. ಬುದ್ಧಿ ಅದೊಬ್ಬರ ಬುದ್ಧಿ. ಏಕೆಂದರೆ ಮನುಷ್ಯನ ಅಥವಾ ಒಬ್ಬ ಯೋಗಿಯ ಮಹತ್ವ, ಭಕ್ತನ ಮಹತ್ವ ಯಾವ ಸಿಗುತ್ತೆ ಅಂತ ಯಾವ ಗೊತ್ತಾಗಬೇಕು ಅಂದರೆ ಕಷ್ಟದಿದ್ದೇ ಮಾತ್ರ. ಸುಖವಾಗಿದ್ದಾಗ ಜಪ ಚೆನ್ನಾಗಿ ಮಾಡ್ಬೋದು, ಜಪ ಚೆನ್ನಾಗಿ ಭಕ್ತಿ ಸೇವೆ ಮಾಡ್ಬೋದು, ಕೀರ್ತನೆ ಭಜನೆ ಮಾಡ್ಬೋದು. ನಿಜವಾದ ಮಹತ್ವ, ನಿಜವಾದ ಅವನ ಕಲರ್, ಅವನ ಬಣ್ಣ ಯಾವಾಗ, ಭಕ್ತನ ನಿಜವಾದ ಬಣ್ಣ ಯಾವಾಗ ಮಾಡಿದ್ರೆ ಕಷ್ಟದಲ್ಲಿದ್ದಾಗ ಮಾತ್ರ. ಅವನ ಆಲೋಚನೆಗಳಿತ್ತು, ಅವನ ಮನಸ್ಸು ಎಲ್ಲಿ ಓಡ್ತಾ ಇತ್ತು, ನಂಬಿಕೆ ದೃಢವಾಗಿತ್ತೋ ಎಲ್ಲಿ ವಿಚಲಿತವಾಗ್ತಿದ್ಯೋ, ದೇವರನ್ನ ಮರೆಬಿಟ್ನೋ ಇಲ್ವೋ, ಇಂಥ ವಿಷಯಗಳ ಮೇಲೆ. ಮತಪ್ರ ಬುದ್ಧಿ ಏನ ಅವರ್ಗಾಖ್ಯ. ಸೊ ಭವರ್ಗ ಇದು ವಿಶೇಷವಾಗಿ ತಗೊಳ್ಬೇಕು ನಾವು. ಅವರ್ಗಾಖ್ಯ ಅಂತಂದರೆ ಇಲ್ಲಿ ಮುಕ್ತಿ ಇರಬಾರ್ದು. ಸಾಮಾನ್ಯವಾಗಿ ನೀವು ಆಚೆ ಹೋಗಿ ಜನಕ್ಕಿನ್ನ ಕೇಳ್ಕೊಂಡ್ರೆ ಮುಕ್ತಿ ಅಂತ ಹೇಳಿದ್ರೆ ಆರ್ಥಿಕವಾಗಿ ಸ್ವತಂತ್ರವಾಗಿರ್ಬೇಕು ನಾವು, ಅದು ಮುಕ್ತಿ. ಅಥವಾ ಇನ್ನೊಂದು ಹೇಳ್ತಾರೆ ಅಂತಂದರೆ ಏನೋ ನಿವೃತ್ತ ಜೀವನ ಆಗಿರಬೇಕು, ರಿಟೈರ್ಡ್ ಲೈಫ್, ಹ್ಯಾಪಿ ಲೈಫ್. ಅಥವಾ ಯಾವುದೋ ಒಂದು ಎಂಟರ್ಟೈನ್ಮೆಂಟ್ ನೋಡಿಕೊಂಡು ಜೀವನಕ್ಕೆ ಜಾಲಿಯಾಗಿರಬೇಕು, ಅದು ಕಷ್ಟದಿಂದ ಮುಕ್ತಿ ಆಗಿರ್ತಕ್ಕಂಥದ್ದು. ಕಷ್ಟದಿಂದ ಎಲ್ಲ ಕಷ್ಟದಿಂದ ಮುಕ್ತಿ ಆಗಿರಬೇಕು. ನಮ್ಮ ಜವಾಬ್ದಾರಿಯಿಂದ ನಾವು ತಪ್ಪಿಸ್ಕೊಳ್ಬೇಕು. ಆದರೆ ನಿಜವಾದ ಮುಕ್ತಿ ಅದಲ್ಲ.
ನಿಜವಾದ ಮುಕ್ತಿ ಅಂತಕ್ಕಂಥದ್ದು ಇದು ಅಲ್ಲ, ಭೌತಿಕ ಜಗತ್ತಿನಿಂದ ಓದುವಂತಲ್ಲ, ಕಷ್ಟಗಳಿಂದ ಓದುವಂತಲ್ಲ. ನಿಜವಾದಂಥ ಮುಕ್ತಿ ಪ್ರಭುಪಾದ ಹೇಳ್ತಾರೆ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ, ಭಗವಂತನ ಪಾದ ಕಮಲಗಳಲ್ಲಿ ಸೇವೆಯಲ್ಲಿ ತೊಡಕೊಳ್ಳೋದು ನಿಜವಾದಂಥ ಮುಕ್ತಿ ಅಂತ ಹೇಳ್ತಾರೆ. ಅದು ನಿಜವಾದ ಮುಕ್ತಿ ಅಂತ ಹೇಳ್ತಾರೆ. ಅದೇ ಥರ ಚೈತನ್ಯಗಳು ನದನ ಸುಂದರಿ. ಸೊ ಅರ್ಥ ಮಾಡ್ಕೊಳ್ಳಿ, ಮುಖ್ಯವಾಗಿ ಮುಕ್ತಿ ಅಂತ ಕೇಳೋದು ಕೂಡ ಅದೊಂದು ಬಿಸ್ನೆಸ್. ಅದರ ಮೇಲೆ ಇರ್ತಕ್ಕಂಥದ್ದು ನಿರಂತರವಾದಂಥ ಯಾವ ಆಸೆ ಆಕಾಂಕ್ಷೆ ಅಭಿಲಾಷೆ ಇಲ್ಲದೆ ನಿರಂತರವಾದಂಥ ನಾನಿನ ಸೇವಕ, ಈ ನನ್ನ ಯಜಮಾನ, ನಾನು ಈ ಸೇವೆ ಮಾಡ್ತೀನಿ ಅನ್ನೋದು ಭಾವನೆ, ಅದು ಮುಕ್ತಿಯ ಹಂತ. ಅದಪ್ರಬುದ್ಧಿ, ದೃಢತೆ, ಸ್ಥಿರ, ವಿಚಲಿತ ಆಗದೆ. ಅಲ್ಲ, ನಮ್ಮ ವಿಚಾರ ನಾವು ಹೇಳಬೇಕಂದ್ರೆ ಯುದ್ಧ ಪರಿಸ್ಥಿತಿಲಿ ನಾವು ನಾಳೆ ಯಾರು ನಮ್ಮ ತಲೆ ಮೇಲೆ ಬಾಂಬ್ ಹಾಕ್ತಾರೆ ಗೊತ್ತಿಲ್ಲ, ಕೈ ಕಾಲು ಮಾಡ್ಕೊಬೋದು, ಏನೋ ಆಗ್ಬೋದು. ನಮಗೆ ಸಮಯ ಇದೆ. ಅದರಲ್ಲಿ ಎಷ್ಟು ಮಟ್ಟಿಗೆ ನಾವು ಕೃಷ್ಣನ ಆರಾಧಿಸಬೇಕು, ಎಷ್ಟು ಮಟ್ಟಿಗೆ ನಾವು ಅದನ್ನು ಅವಲಂಬಿಸ್ಕೊಳ್ಬೇಕು, ಅವನ ಕಥೆಗಳನ್ನ ಬಗ್ಗೆ, ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಅದ್ರ ಬಗ್ಗೆ ಇದು ವರ್ಕಪ್ಪ. ಈ ವಿಷಯ ಬಂದ ತಕ್ಷಣ ಇಮಿಡಿಯೇಟಾಗಿ ಪರೀಕ್ಷಿತ ಮಹಾರಾಜರು ಹಿಂದೆ ನೋಡಲಿಲ್ಲ. ತಕ್ಷಣ ಅವರು ಗಂಗಾ ತರಕ್ಕೆ ಹೋದರು. ಹಾಗೆ ಯಾರಿಗೆ ಎಷ್ಟು ಬಾಂಡ್ ಕೊಡ್ಕೊಡ್ಬೇಕು, ಯಾರೆಷ್ಟು ಮಕ್ಕಳಿಗೆ ನಾನು ಪ್ರಾಪರ್ಟಿ ಕೊಡಬೇಕು, ಯಾರಿಗೆ ಏನಾಗಬೇಕು. ಸೊ ಹಾಗಾಗಿ ಇಲ್ಲಿ ಮನಸ್ಥಿನ ಸ್ಥಿರತೆ ಬಗ್ಗೆ ಇಲ್ಲಿ ಅದು ತುಂಬ ಹೇಳ್ತಾ ಇದ್ದಾರೆ. ಹಾಗಾಗಿ ಜ್ಞಾನೇನ ವೈಯಾಸಿಕ ಶಬ್ದಿದ್ದೇನ, ವ್ಯಾಸಪುತ್ರರಿಂದ ನುಡಿಯಲ್ಪಟ್ಟ. ಇಲ್ಲಿ ಜ್ಞಾನೇನ ಮೂರನೇದೇನು, ಜ್ಞಾನೇನ ವೈಯಾಸಿಕ ಶಬ್ದಿದ್ದೇನ. ವಿಶೇಷವಾಗಿ ನೋಡಿ, ಈಗಿನ ಕಾಲಘಟ್ಟದಲ್ಲಿ ಯೂಟ್ಯೂಬಲ್ಲಿ ಪಾಡ್ಕಾಸ್ಟ್ ಅಂತ ಹೇಳಿ ನಮಗೆ ಸಾಕಷ್ಟು ಆಧ್ಯಾತ್ಮಿಕ ಪ್ರವಚನಗಳು ಸಿಗ್ತದೆ, ಅನ್ಲಿಮಿಟೆಡ್. ಆದರೆ ಎಷ್ಟರ ಮಟ್ಟಿಗೆ ಎಷ್ಟು ಜನ ಅದನ್ನು ಪ್ರವಚನಗಾರರು ಆತ್ಮ ಸಾಕ್ಷಾತ್ಕಾರ ಆಗಿದೆ ಇಲ್ವೋ ಅಂತ ನೋಡಿ ಕೇಳ್ತೀವ. ಏನು ಕೇಳಬೇಕು ಅನ್ನೋದಕ್ಕೆ ಸಾಕಷ್ಟು ಇದೆ, ಆದರೆ ಯಾರಿಂದ ಕೇಳಬೇಕು ಅನ್ನೋದು ಮುಖ್ಯ ಅಲ್ವಾ. ಶುದ್ಧ ಭಕ್ತರಾದ ಶಿಲಪ್ರಭುಪಾದ ನಿಜವಾಗ್ಲೂ ಪ್ರತಿಸಿದ ನಾನಂತೂ ಬೆಳಗ್ಗೆ ಸಾಯಂಕಾಲ ಕಣಖಂಡಿತನೇ ಮಾಡ್ಕೊಳ್ಬೇಕು. ಇವತ್ತು ಮೊಬೈಲ್ ಇದೆ, ಯಾವ ಸಮಯಗಾದರೂ ಪ್ರಭುಪಾದ ಕ್ಲಾಸ್ ಆಗಬೇಕಂತ ಬರುತ್ತೆ. ಬೆಳಗ್ಗೆ ಒಂದಷ್ಟು ನಿಮಿಷ, ಸಾಯಂಕಾಲ ನಿಮಿಷ ಕೇಳಿಸ್ಕೊಂಡು ಎಷ್ಟು ಆನಂದ, ಎಷ್ಟು ಒಂದು ತಾಯಿಯ ಒಂದು ಸಂರಕ್ಷಣೆ, ಒಂದು ಅವಲಂಬನೆ ಆಗ್ತದೆ. ಯಾರೂ ಇದ್ದಾರೆ ನನಗೆ ರಕ್ಷಣೆಗೆ ಅಂತ, ಆಶ್ರಯ ಯಾರೂ ಇದ್ದಾರೆ ನನಗೆ. ಸೊ ಹಾಗಾಗಿ ಇದನ್ನು ಜ್ಞಾನೇನ ವೈಯಾಸಿಕ ಶಬ್ದಿದ್ದೇನ, ವ್ಯಾಸಪುತ್ರರಿಂದ ಹೊರಲ್ಪಟ್ಟ. ಅದು ವಿಶೇಷವಾಗಿ ಪರಂಪರಾಗತವಾದಂಥ ಒಂದು ಜ್ಞಾನ. ಅದನ್ನು ನಾವು ಕೇಳಿದಾಗ ತಕ್ಷಣವೇ ನಮ್ಮಲ್ಲಿ ವೈರಾಗ್ಯ ಮತ್ತು ಭಕ್ತಿ ಹುಟ್ಟುತ್ತೆ. ಸುಮ್ಮನೆ ಪುಸ್ತಕ ತಗೊಂಡು ನಾವು ಪುಸ್ತಕ ಓದ್ತೀವಿ ಅಂದರೆ ಸಾಧ್ಯ ಇಲ್ಲ. ಅಂದರೆ ಕೊನೆಯದಾಗಿ ಬೇಜೆ ಅವನ ಆಶಯ ಗಜಪಾದ ಮೂಲಂ. ಸೊ ಇಲ್ಲಿ ಬೇಜೆ ಅಂದರೆ ಅವನ ಆಶಯ ಪಡೆದ ಅಂತ ಮುಂಚೆ ಕೂಡ ಹೇಳಿದಾಗೆ ನಮ್ಮ ಕಷ್ಟಗಳು ತೊಂದರೆಗಳನ್ನು ಹೇಗೆ ನಿವಾರಣೆ ಮಾಡಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಲೇಬೇಡಿ. ಅದು ನಮಗೆ ಹೇಗೂ ಸಾಧ್ಯವೇ ಇಲ್ಲ. ಅದ್ರ ಬದಲಾಗಿ ಭಗವಂತನಿಗೆ ಆಶ್ರಯ ಪಡಿಬೇಕು. ಎಷ್ಟು ಅವನ ಭಗವಂತನ ಕಥೆಯಲ್ಲಿ ನಾವು ರುಚಿಯನ್ನು ಪಡ್ಕೊಳ್ಬೇಕು, ಜಾಸ್ತಿ ಕೇಳಬೇಕು. ಏನೋ ತೊಂದರೆ ಬಂತ, ಕಷ್ಟ ಬಂದ, ಪ್ರಭುಪಾದರ ಕ್ಲಾಸ್ ಆನ್ ಮಾಡಿ ಸುಮ್ಮನೆ ಕೇಳಿಸ್ಕೊಳ್ಳಿ. ಮತ್ತೆ ತಲೆ ಕೆಡ್ತಾ ಪ್ರಭುಪಾದ ಕ್ಲಾಸ್ ಕೇಳಿಸ್ಕೊಳ್ಳಿ. ಮನೇಲಿ ಏನೋ ಮನಸ್ತಾಪ ಆಯ್ತಾ ಕ್ಲಾಸ್ ಕೇಳಿಸ್ಕೊಳ್ಳಿ. ಈ ರೀತಿಯಲ್ಲಿ ನಮ್ಮ ಮನಸ್ಸು ಕೇಳ್ತಾ ಸ್ಥಿರತೆ ಆಗ್ತದೆ, ಕಂಟ್ರೋಲ್ ಬರ್ತದೆ. ಖಗೇಂದ್ರ ಧ್ವಜಾಹ ಅಂತ ಇಲ್ಲಿ ಕೊನೆಯದಾಗಿ ಇದೆ. ಖಗೇಂದ್ರ ಧ್ವಜಾಹ, ಗರುಡನ ಧ್ವಜನ ಹೊಂದಿರುವ. ಇಲ್ಲಿ ಪ್ರಭುಪಾದರು ಅಲ್ಲಿ ಭಾವಾರ್ಥದಲ್ಲಿ ಹೇಳ್ತಾರೆ, ಅಂದರೆ ನಿರಾಕಾರವಾದಿಗಳು ಆದಂಥ ಸುಖಮುನಿಗಳು ಕೂಡ, ಸುಖದೇವ ಗೋಸ್ವಾಮಿಯವರು ಕೂಡ ಅವರು ಸಾಕಾರರಾದರು, ಕೃಷ್ಣನ ಲೀಲೆಗೆ ಅವರು ತುಂಬ ಆಕರ್ಷಿತರಾದರು ಅನ್ನೋದನ್ನ ಭಾಗದಲ್ಲಿ ವರ್ಣಿಸಿದ್ದಾರೆ ಅಂತ ಪ್ರಭುಪಾದ ಶ್ಲೋಕ ಹೇಳ್ತಾರೆ. ಆದರೆ ಎಂದೂ ಕೂಡ ಭಗವಂತನ ಭಕ್ತನಾದವನು ನಿರಾಕಾರವಾದಿ ಆಗಿದ್ದು ಒಂದು ಪ್ರಸಂಗವೇ ಇಲ್ಲ ಅಂತ ಕೂಡ ಪ್ರಭುಪಾದ ಹೇಳ್ತಾರೆ. ಅದೇ ರೀತಿಯಲ್ಲಿ ಖಗೇಂದ್ರ ಧ್ವಜ ಅಂದರೆ ಒಂದು ರೂಪುರೇಷೆ ಅಲ್ಲ. ಕಷ್ಟ ಬಂದಾಗ ಗಾಳಿ ಹತ್ರ ಕೇಳ್ಕೊಳಕ್ಕಾಗುತ್ತಾ, ಬೆಳಕಂತ ಕೇಳ್ಕೊಳಕ್ಕಾಗುತ್ತೆ. ದೇವರ ಬೆಳಕು ಯಾರ ವ್ಯಕ್ತಿ ಬಂತ ನಮ್ಗೆ ಕೇಳ್ಕೊಡೋದು, ಕೃಷ್ಣವ ವ್ಯಕ್ತಿ. ಹಾಗೆ ಭಗವದ್ಗೀತೆಯಲ್ಲಿ ಕೂಡ 12ನೇ ಅಧ್ಯಾಯದಲ್ಲಿ ಪ್ರಾರಂಭಿಕದಲ್ಲಿ ಸಾಕಷ್ಟು ಹೇಳ್ತಾರೆ. ಕ್ಲೇಶಮಯವಾದಂಥದ್ದು, ತುಂಬ ಕಷ್ಟಕರವಾದಂಥದ್ದು, ನಿರಾಕಾರವಾದ ಸ್ವರೂಪ, ನೀವು ನಾನು ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಸಾಕಷ್ಟು ಹೇಳ್ತಾರೆ. ಅದ್ರ ಬಗ್ಗೆ ಹೇಳಿದರೆ ಪಾದ ಮೂಲಂ ಅಂತ ಕೊನೆಯದಾಗಿ ಇಲ್ಲಿ ಹೇಳ್ತಾರೆ.
ವಿಶೇಷವಾಗಿ ಭಗವಂತನಲ್ಲಿ ಮತ್ತು ಪ್ರಭುಪಾದರು ಪ್ರಾಕೃತ ಮಧ್ಯಮ ಮತ್ತು ಮಹಾಭಾರತದ ಬಗ್ಗೆ ವಿಶ್ಲೇಷಣೆ ಕೊಟ್ಟಿದ್ದಾರೆ. ಪ್ರಾಕೃತನಾದಂಥವನು ಬರೇ ದೇವರ ಗರ್ಭಗುಡಿಯಲ್ಲಿ ಮಾತ್ರ ದೇವರು, ಎಲ್ಲೂ ಯಾರು ಹಾಗೆ ಒಂದು ಗೌರವ ಕೊಡದೆ ಅವರ ಸ್ಥಾನಮಾನವನ್ನು ಅವ್ರನ್ನ ಗೌರವಿಸದೆ ಇರ್ತಕ್ಕಂಥವನು ಪ್ರಾಕೃತ ಭಕ್ತ. ಆದರೆ ಮಧ್ಯಮ ಭಕ್ತ ಎಲ್ಲರನ್ನೂ ನೋಡಿ ಇವರು ಇಂಥವರು ಅಂತೇಳಿ ಸಮತೋಲನ ಮಾಡಿ ಯಾರಿಗೆ ಎಷ್ಟು ಗೌರವ ಕೊಡಬೇಕು, ಇವರು ದೊಡ್ಡವರು, ಇವರು ಮಧ್ಯಮದವರು, ಚಿಕ್ಕವರಿಗೆ ರಕ್ಷಣೆ ಕೊಡಬೇಕು, ಬೋಧನೆ ಕೊಡಬೇಕು, ದೊಡ್ಡವರಿಗೆ ನಾವು ಸೇವೆ ಮಾಡಬೇಕು, ಜೊತೆಲಿ ಇರತಕ್ಕಂಥವ್ರಿಗೆ ನಾವು ಯಾವ ರೀತಿಯಲ್ಲಿ ನಮ್ಮ ಕಷ್ಟ ದುಃಖಗಳನ್ನು ಹಂಚ್ಕೊಳ್ಳೋದು, ಈ ರೀತಿಯಲ್ಲಿ ಮಧ್ಯಮ. ಮತ್ತು ಮಹಾಭಾರತರವತ್ತು ಬಂದರು ಎಲ್ಲರನ್ನೂ ಕೃಷ್ಣ ನೋಡ್ತಾ ಇದ್ದಾರೆ. ಹಾಗೆ ಕೃಷ್ಣ ಮಹಾರಾಜರು ಏನಕ್ಕೆ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ಅಂದರೆ, ಕಲಿ ಪುರುಷನು ಕೂಡ ಅಲ್ಲಿ ಅವನ್ನ ಕ್ಷಮಿಸಿ ಅವನು ಬಿಟ್ಟರಲ್ವಾ, ಹಾಗಾಗಿ ಅಂತ ಪರಿಸ್ಥಿತಿ ಇರಬೇಕಾದ್ರೆ ಮಹಾಭಾರತದಲ್ಲಿ ಇನ್ನೇನು ಹೇಳಬೇಕು ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದೊಂದು ಅದ್ಭುತವಾದ ಶ್ಲೋಕ. ಸೊ ಹಾಗಾಗಿ ಇದರಿಂದ ತಿಳಿಯುವಂಥದ್ದು ಸಾಕಷ್ಟು ವಿಷಯ ಒಂದೊಂದು ಪದದಲ್ಲೂ ಕೂಡ ಸಾಕಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಅದನ್ನು ಪದಚ್ಛೇದ ಮಾಡ್ತಾ ಹೋದರೆ ಇನ್ನೂ ಹಲವಾರು ಅದ್ರ ಬಗ್ಗೆ ವಿಷಯ ತಿಳ್ಕೊಳ್ಬೋದು. ಯಾಕಂದರೆ ಪ್ರಶ್ನೆ ಇದ್ದರೆ ಕೇಳ್ಬೋದು, ಇಲ್ಲ ಅಂದರೆ ಇಲ್ಲಿಗೆ ನಾವು ಇದು ಮಾಡ್ತಿರೋ ಹೇಳಿ ಸರ್. 2020 ಹಿಂದೂಸ್ 80 ಕೋಟಿ ಇದ್ದು, ಮುಸ್ಲಿಮ್ಸ್ 20 ಕೋಟಿ ಇದ್ದು. 2026 ಮುಸ್ಲಿಮ್ಸ್ 70 ಕೋಟಿ ಆಗಿದ್ದಾರೆ, ಹಿಂದೂಸ್ 40 ಕೋಟಿ ಆಗಿದ್ದಾರೆ. ನಿಮ್ಮ ಪ್ರಶ್ನೆ ಏನು? ಹಾಂ, ಚಿಕ್ಕಬಳ್ಳಾಪುರದಲ್ಲಿ ಸ್ಟ್ರೈಕ್ ಮಾಡಿದ್ರು ಅವರು, 2 ಹಳ್ಳಿ ಸ್ಟ್ರೈಕ್ ಮಾಡಿದ್ರು. ಇರಾಕ್ನಲ್ಲಿ ನಿಮ್ಮ ಪ್ರಶ್ನೆ ಏನು ಅಂತ ಹಿಂದೂಸ್ ಮಕ್ಕಳು ಆಗ್ತಾ ಇತ್ತು. ನಾನು ಹೇಳಿದೆ ಗೊತ್ತಾ, ಇನ್ನೂ ಹಾಳಾಗಬೇಕು, ಇನ್ನೂ ಕಡಿಮೆ ಆಗಬೇಕು. ಕಡಿಮೆ ನಮ್ಮ ಪಾಕಿಸ್ತಾನ ಆಗ್ತೀವಿ ಆಲ್ರೆಡಿ ಕರ್ನಾಟಕ. ಯಾವಾಗ ರಾವಣನ ಅಟ್ಟಹಾಸ ಜಾಸ್ತಿ ಆಯಿತು, ಯಾವಾಗ ಹಿರಣ್ಯಕಶಿಪುರ ಅಟ್ಟಹಾಸ ಜಾಸ್ತಿ ಆಯಿತು, 4 ಜನ ಋಷಿಗಳು ಕೇಳ್ಕೊಂಡ್ರು, ದೇವರೇ ಕಾಪಾಡಪ್ಪ, ಬೇರೆ ಇಲ್ಲ ಅಂತ. ದೇವರೇ ಸಾಕಾಗ, ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು 4 ವರ್ಷದಿಂದ ಬಾಂಗ್ಲಾದೇಶ ಹೋಗಿದ್ದೆ ಸ್ವಾಮಿ. ಬಾಂಗ್ಲಾದೇಶಲ್ಲಿ ಒಂದು ಕಾಲ 23% ಆಗಿತ್ತು ವಿಭಜನೆ ಆಗೋ ಸಮಯದಲ್ಲಿ, ಇವಾಗ 8%. ಹಾಗಾಗಿ ಅವರು ನಾನು ಅಲ್ಲಿ ಹೋದಾಗ ಯಾರು ಕುಂಕುಮ ಇಟ್ಕೊಂಡಿದ್ರು, ಅಮ್ಮ ತಾಯಿ ಮಹಾದೇವಿ ನಮಸ್ಕಾರ ಹಾಕಬೇಕು, ಸಂತೋಷ ಆಗ್ತಾಯಿತ್ತು. ಯಾಕಂದರೆ ಆ ಒಂದು ಜಾಗದಲ್ಲಿ ಆ ಪರಿಸ್ಥಿತಿಯಲ್ಲಿ ರಾಜಾರೋಷವಾಗಿ ಕುಂಕುಮ ಇಟ್ಕೊಂಡು ಸೀರೆ ಹಾಕ್ಕೊಂಡು ಅಲ್ಲಿ 4 ಜನ ಮುಂದೆ ಬದುಕಬೇಕಂದ್ರೆ ನಾವಿಲ್ಲಿ ಮಾತಾಡ್ಬೋದು, ಸೆನ್ಸಸ್ಸು ಮೇಲೆ ಒಂದು ಮಾತಾಡ್ಬೋದು. ಅಲ್ಲಿ ಜನ ಹೋಗಿ ನೋಡಿದ್ನಲ್ಲ ನಾನು, ಅನುಭವ ಆಯಿತು. ಸೊ ಹಾಗಾಗಿ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳಿ, ಈ ಪರಿಸ್ಥಿತಿಯನ್ನು ನಾವು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಧರ್ಮ ಗ್ರಂಥಗಳು ಈ ಪರಿಸ್ಥಿತಿ ಶಾಸ್ತ್ರ ಹೇಳೋದು ಅಂತ ನಾವು ಶ್ಲೋಕ ಬರೋದಿಲ್ಲ. ಇಡೀ ಜಗತ್ತು ಬೇರೆ ಧರ್ಮದವರಾಗಿ ಒಬ್ಬ ಹಿಂದೂ ಧರ್ಮ ಇದ್ದರೆ ಸಾಕು, ಮತ್ತೆ ಪರಿವರ್ತನೆ ಮಾಡ್ಬೋದು ಅವನು ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಯಾರೋ ಪಂಡಿತರನ್ನ ಮಾತಾಡ್ತಾ ಇದ್ದೆ, ಒಬ್ಬ ಇದೆ ಸಾಕು, ನಮ್ಮ ಹಿಂದೂ ಧರ್ಮದಲ್ಲಿ ಅಷ್ಟು ಶಕ್ತಿ ಇದೆ ಸ್ವಾಮಿ ಅಂತ. ಹಾಗಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಪರಿಸ್ಥಿತಿಯನ್ನು ನಾವು ನಿವಾರಣೆ ಮಾಡಲಿಕ್ಕೆ ಸಾಧ್ಯವಲ್ಲ. ಆದರೆ ನಾವು ಯಾವ ದೃಷ್ಟಿಯಲ್ಲ ಪರಿಸ್ಥಿತಿ ನೋಡಿ ನಾನು ಅದರಿಂದ ಏನು ಪ್ರಯೋಜನ ಪಡ್ಕೊಳ್ಬೋದು, ಉದ್ಧಾರ ಆಗ್ಬೋದು, ಅದನ್ನು ನೋಡ್ಕೊಂಡು ನಾವು ಮುಂದೆ ಹೋಗ್ಬೇಕಷ್ಟೇ. ನಾಳೆ ಇವಾಗಿದ್ದೀವಿ ಪಾಕಿಸ್ತಾನ, ನಾಳೆ ಪಾಕಿಸ್ತಾನ ಹುಡ್ತೀವಿ, ಇಂಡಿಯಾ ಅಂತ ಪಡ್ಕೊತೀವಿ ಅಷ್ಟೇ. ಪ್ರಭುಪಾದ ಹೇಳೋದು. ಸೊ ದೇಹಾಭಿಮಾನಿಗಳಾಗಬೇಡಿ, ದೇಶಾಭಿಮಾನಿಗಳಾಗಬೇಡಿ. ಸೊ ಹಾಗಾಗಿ ಅಭಿಮಾನಿಗಳಾಗಿ, ಧರ್ಮದ ಅಭಿಮಾನಿಗಳಾಗಿ, ಧರ್ಮದ ತತ್ವಗಳು ತಿಳ್ಕೊಳ್ಳಿ. ನಮ್ಮ ಇಂದ್ರಿಯಗಳನ್ನು ಹೇಗೆ ನಿಗ್ರಹ ಮಾಡಬೇಕು, ಮನಸ್ಸನ್ನು ಹೇಗೆ ನಿಗ್ರಹ ಮಾಡಬೇಕು ಅಂತ ತಿಳ್ಕೊಳ್ಳಿ. ಇದು ಜಾಗ, ಇದು ಇನ್ನೂ ಕೆಟ್ಟ ಕೆಲಸ ಇನ್ನೂ ಜಾಸ್ತಿ ಬೇಕಾದಾಗ ನಾವು ಬೇಗ ಬೇಡಪ್ಪ ಇದು ಜಾಗ ಅಂತ ಅನಿಸ್ಬೇಕು ನನಗೆ. ಇಲ್ಲಿ ಸುಖವಾಗಿ ಸಂತೋಷವಾಗಿ ಬದುಕಬಾಳ್ಬೇಕಾದಂಥ ನಮ್ಮ ಧರ್ಮ ಎಂದು ಹೇಳಿಲ್ಲ. ಇಲ್ಲಿ ಎಷ್ಟು ಕೆಟ್ಟ ಮಟ್ಟಿಗೆ ಆ ಪರಿಸ್ಥಿತಿ ಆಗುತ್ತೆ ಅಷ್ಟು ಮಟ್ಟಿಗೆ ನೀವು ಇಷ್ಟಪಡೋದಿಲ್ಲ ಅಲ್ಲಿ. ಹಾಗಾಗಿ ಇಷ್ಟು ಹೇಳ್ತಾ ನನ್ನ 2 ಮಾತು ಗ್ರಾಮ ಕೊಡ್ತೀನಿ. ಶಿಲ ಪ್ರಭುಪಾದ ಕಿ ಜೈ.